ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಕುರಿತು 200 MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ KSETಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಹೈಯರ್ ಎಜುಕೇಷನ್ ಯೂನಿಟ್ನಿಂದ 5 ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಅದೇ ರೀತಿ ಫ್ರೆಂಡ್ಸ್, KSET 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ರಿವಿಷನ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ರಿವಿಷನ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನು ರಿವೈಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ MCQ ಲೆಕ್ಚರ್ಸ್ಗಳ ರಿವಿಷನ್ ಇರುತ್ತೆ. 50 ಮಾಕ್ ಟೆಸ್ಟ್ಗಳನ್ನು ನೀಡಲಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿರೋ PDF ಕೊಡಲಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಡಲಾಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಏನಿದೆ, ನೀವು ಸುಮಾರು ಒಂದು 15 ದಿನಗಳಲ್ಲಿ ನೀವು ಮಾಡಿ ಮುಗಿಸ್ಬೋದು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 24 ನವೆಂಬರ್ನಂದು ಎಕ್ಸಾಮಿನೇಷನ್ ಡೇಟ್ ಇದೆ. ಸೊ ಇವತ್ತು ಡೇಟ್ ಬಂದುಬಿಟ್ಟು 7. ಸೊ ಇನ್ನೇನು ಒಂದು 15 ದಿನಗಳ ಅವಧಿಯಲ್ಲಿ ಈ ಒಂದು ಕಂಪ್ಲೀಟ್ ಮಟೀರಿಯಲನ್ನು ನೀವು ಎಲ್ಲ ಓದಿ ಮುಗಿಸ್ಬೋದು. ಡೈಲಿ 3 ರಿಂದ 4 ಟೆಸ್ಟ್ಗಳನ್ನ ಅಟೆಂಡ್ ಆದರೆ 50 ಟೆಸ್ಟ್ಗಳನ್ನ ಕೂಡ ನೀವು ಇಲ್ಲಿ ಅಟೆಂಡ್ ಮಾಡಿ ಮುಗಿಸ್ಬೋದು. ಸೊ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟಾಗಿ ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ನ ಫೀಸ್ ಬಂದುಬಿಟ್ಟು ಕೇವಲ 3000 ರುಪೀಸ್ ಇರುತ್ತೆ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ. ಬಟ್ ನಾವು ಸದ್ಯಕ್ಕೆ ಡಿಸ್ಕೌಂಟ್ನಲ್ಲಿ ಕೇವಲ 1500 ರೂಪಾಯಿನಲ್ಲಿ 1500ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸನ್ನು ಜಾಯಿನ್ ಆಗಿದ್ದೇ ಅದರಲ್ಲಿ KSETನ್ನು ಕ್ವಾಲಿಫೈ ಆಗೇ ಆಗ್ತೀರಾ. ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಕೂಡ ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1280 ರುಪೀಸ್ನಲ್ಲಿ. ಸೊ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಸೊ ಇಲ್ಲಿ ಯಾವ ರೀತಿ ಪೇಪರ್ 1 ಕೋರ್ಸನ್ನು ಜಾಯಿನ್ ಆಗಬೇಕಂತ ನೋಡಿದ್ರೆ, ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಈ ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೇ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಇದರಿಂದ ಇಲ್ಲಿ ನೀವು ನಿಮಗೆ ಬೇಕಾದ ಮಟೀರಿಯಲ್ ನೋಡಿಕೊಂಡು, ಕೆಲವು ಮಟೀರಿಯಲ್ ಫ್ರೀಯಾಗಿ ಕೂಡ ಇದೆ, ನೀವು ನೋಡ್ಕೊಳ್ಬೋದು. ಸೊ ಅದೇ ರೀತಿ ಇಲ್ಲಿ ಜಾಯಿನ್ ನಾವು ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ನೀವು ಜಾಯಿನ್ ಆಗ್ಬೋದು. ಎಸ್, ನಾವು ಲೆಟ್ ಅಸ್ ಮೂವ್ ಟು ದಿ questions. Which of the following was the first private institution to be granted the status of deemed university in 1976? ಸೊ ಇಲ್ಲಿ ಪ್ರಶ್ನೆ ಏನಿದೆ, 1976ರಲ್ಲಿ ಡೀಮ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತ. ಸೊ 4 ಆಪ್ಷನ್ಸ್ ಆರ್ ಗಿವನ್. ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ಆಪ್ಷನ್ ಬಿ ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಪುಣೆ, ಆಪ್ಷನ್ ಸಿ ತಪಾರ್ ಯೂನಿವರ್ಸಿಟಿ ಪಟಿಯಾಲ, ಆಪ್ಷನ್ ಡಿ ಅಮಿಟಿ ಯೂನಿವರ್ಸಿಟಿ ನೋಯ್ಡಾ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್. ಸೊ ಈ ಒಂದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ Manipal University. So it is a private research institute deemed to be university located in the town of Manipal, Udupi in Karnataka. So ಈ ಒಂದು Manipal Academy of Higher Education, ಇದನ್ನು ನಾವು Manipal University ಅಂತಾನೂ ಕೂಡ ಕರಿತೀವಿ. ಇದೊಂದು ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ. ಇದು ಮಣಿಪಾಲ್ ನಲ್ಲಿದೆ. ಸೊ ಇಟ್ ಹ್ಯಾಸ್ ಬ್ರಾಂಚ್ ಕ್ಯಾಂಪಸಸ್ ಇನ್ ದುಬೈ ಆ್ಯಂಡ್ ಮಂಗಳೂರು. ಸೊ ಇದ್ರ ಜೊತೆಗೆ ಇದು ದುಬೈ ಮತ್ತು ಮಂಗಳೂರಿನಲ್ಲಿ ಬ್ರಾಂಚಸ್ ಕೂಡ ಇದ್ದಾವೆ. So it has also sister campuses in Sikkim and Jaipur. Question number 2. Which of the following authorities is not empowered to bring a university into existence? So ವಿಶ್ವವಿದ್ಯಾಲಯವನ್ನು ಅಸ್ತಿತ್ವಕ್ಕೆ ತರಲು ಈ ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ? ಆಪ್ಷನ್ ಎ ಸ್ಟೇಟ್ ಗವರ್ಮೆಂಟ್, ಆಪ್ಷನ್ ಬಿ ಸೆಂಟ್ರಲ್ ಗವರ್ಮೆಂಟ್, ಆಪ್ಷನ್ ಸಿ UGC, ಆಪ್ಷನ್ ಡಿ none of the above. Yes, here the right answer is option C is correct, UGC. ಸೊ ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು UGCಗೆ ಅಧಿಕಾರ ಇಲ್ಲ. ಬಟ್ UGC ಪ್ರೊವೈಡ್ ಗ್ರಾಂಟ್ಸ್ ಟು ದಿ ಯೂನಿವರ್ಸಿಟೀಸ್. ಇಟ್ ಪ್ರೊವೈಡ್ಸ್ ಫಂಡ್ಸ್. ಸೊ ಇದು UGC ಏನು ಮಾಡುತ್ತೆ, ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಅನ್ನು ನೀಡ್ತಾ ಇದೆ. ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆಫ್ ಇಂಡಿಯಾ, ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಅಂಡ್ ಇಟ್ ವಾಸ್ ಸೆಟ್ ಅಪ್ according to the UGC Act 1956. It comes under the Ministry of Human Resource Development. Now it is known as the Ministry of Education. And it was founded in 1956. The headquarters is in New Delhi. So objectives are coordination, determination and maintenance of standards of university education. Question number 3. Which of the following core values among the institutions of higher education are promoted by NAAC? NAAC stands for National Assessment and Accreditation Council. So here the right answer is option B. A, B and C are correct.
contributing to national development, fostering global competencies among the students, inculcating a value system among students and teachers. These three options are correct here. So question number 4, the South Asian University is located at ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಎಲ್ಲಿದೆ? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಕಠ್ಮಂಡು, ಆಪ್ಷನ್ ಡಿ ಇಸ್ಲಾಮಾಬಾದ್. Yes, here the right answer for this question is option A, New Delhi is the right answer. So South Asian University, it is an international university and it was sponsored by 8 member states of South Asian Association for Regional Cooperation, SAARC. So the 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. Question number 5, which of the following satellite channel was launched on 26 January 2003 for the spread of technical growth and development of distance education in India? ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನ ಜನವರಿ 26, 2003 ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಏಕಲವ್ಯ, ಆಪ್ಷನ್ ಬಿ ದ್ರೋಣಾಚಾರ್ಯ, ಆಪ್ಷನ್ ಸಿ ಜ್ಞಾನದರ್ಶನ್, ಆಪ್ಷನ್ ಡಿ ಜ್ಞಾನವಾಣಿ. Yes, here the right answer is option A, Ekalavya is the right answer. So Ekalavya Technological Channel, it is a distant learning, it is joint initiative between the IIT and IGNOU, and it was inaugurated by Professor Murli Manohar Joshi, Honorable Minister HRD, SNT and Ocean Development on 26 January 2003. The objective of Ekalavya Technological Channel is to bring the audience the actual IIT classrooms virtually at their doorsteps, and this channel is dedicated to technical education, and the channel is designed to carry out video courses in different disciplines. Currently there are 8 complete courses are being run in parallel, and these are contributed by IIT Delhi, IIT Kharagpur and IIT Madras. So question number 6, another name of basic education is, ಮೂಲ ಶಿಕ್ಷಣದ ಇನ್ನೊಂದು ಹೆಸರು, another name of basic education or ನೈ ತಾಲೀಮ್ is, ಮೂಲ ಶಿಕ್ಷಣ ಅಥವಾ ನೈ ತಾಲೀಮ್ನ ಇನ್ನೊಂದು ಹೆಸರು. ಆಪ್ಷನ್ ಎ ಕಂಪಲ್ಸರಿ ಎಜುಕೇಶನ್, ಆಪ್ಷನ್ ಬಿ ನ್ಯೂ ಎಜುಕೇಶನ್ ಪಾಲಿಸಿ, ಆಪ್ಷನ್ ಸಿ ವಾರ್ಧಾ ಎಜುಕೇಶನ್ ಪ್ಲಾನ್, ಆಪ್ಷನ್ ಡಿ ಸರ್ವ ಶಿಕ್ಷಾ ಅಭಿಯಾನ್. Yes, here the right answer is option C, Wardha Education Plan. So this is also known as the Nayi Talim or basic education. Question number 7, the University of Allahabad was founded in the year. So Allahabad ವಿಶ್ವವಿದ್ಯಾಲಯವನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option A, 1887. So the University of Allahabad, it is a public central university located in Allahabad in Uttar Pradesh, and it was established on 23 September 1887. It is the 4th oldest modern university in India. Question number 8, destiny of India is being shaped in her classroom. This is stated in option A, National Policy on Education, option B, National Knowledge Commission, option C, Education Commission, option D, University Education Commission. Yes, here the right answer is option C, Education Commission 1964-66. So the destiny of India, it is shaped in her classroom, has been pointed out by Education Commission 1964-66. Question number 9, EHEI stands for. So the right answer is option B, Equity in Higher Education Index. Option B is correct, Equity in Higher Education Index. Question number 10, the first inter-university center which was established by UGC in 1984 is, 1984ರಲ್ಲಿ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಯಾವುದು? So the right answer is option C, Inter University Accelerator Center. So ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ. ಸೊ ಇದು UGC ಅವರಿಂದ 1984ರಲ್ಲಿ ಸ್ಥಾಪಿಸಿದ ಮೊದಲ ಒಂದು ಇಂಟರ್ ಯೂನಿವರ್ಸಿಟಿ ಆಗಿದೆ. So Inter University Accelerator Center IUAC was set up by the University Grant Commission as the first inter university center called Nuclear Science Center,
after due approval of the Planning Commission and the Prime Minister in October 1984. The basic objective of Inter-University Accelerator Center is to provide front-ranking accelerator-based research facilities to create possibilities for internationally competitive research within the university system. Question number 11. Indian Institute of Mass Communication is located in. So, even the Indian Institute of Mass Communication ellide andre option A Ahmedabad, option B New Delhi, option C Hyderabad, option D Jaipur. Yes, here the right answer is option B New Delhi is the right answer. So, Indian Institute of Mass Communication, it is an Indian media center of learning, and it is funded and promoted by the government of India, New Delhi. Question number 12. The main objective of National Mission on Teachers and Training is to improve. ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿಯ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್, ಆಪ್ಷನ್ ಬಿ ಕ್ವಾಲಿಟಿ ಆಫ್ ಟೀಚಿಂಗ್, ಆಪ್ಷನ್ ಸಿ ವುಮೆನ್ ಎಜುಕೇಶನ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ವಾಲಿಟಿ ಆಫ್ ಟೀಚಿಂಗ್, ಬೋಧನೆಯ ಗುಣಮಟ್ಟ. Question number 13. The name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ಈ ಒಂದು ಯೋಜನೆ ಉನ್ನತ ಶಿಕ್ಷಣದಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು. ಸೊ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಇಟ್ ಈಸ್ ಹಾಲಿಸ್ಟಿಕ್ ಸ್ಕೀಮ್ ಆಫ್ ಡೆವಲಪ್ಮೆಂಟ್ ಫಾರ್ ಹೈಯರ್ ಎಜುಕೇಶನ್ in India. It was initiated in the year 2013 by MHRD. It was centrally sponsored schemes aims at providing strategic funding to higher educational institutions. And remember, it was launched by Manmohan Singh. Question number 14. Which of the following is known as Calcutta University Commission? ಕೆಳಗಿನವುಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲ್ಪಡುತ್ತದೆ? ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್, ಆಪ್ಷನ್ ಬಿ ಕೋಟಾರಿ ಕಮಿಷನ್, option C Hunter Commission, option D Woods Dispatch. Yes, here the right answer is option A Sadler Commission. It is also known as the Calcutta University Commission. Yes, question number 15. API stands for. API antandre the right answer is option B Academic Performance Indicator. So API, it is the common abbreviation for Academic Performance Indicator, the measure that gives away the growth of student, teacher or an institution. It was introduced in the year 2010 by UGC. Question number 16. Which of the following organizations set up the National Assessment and Accreditation Council? ಕೆಳಗಿನ ಯಾವ ಸಂಸ್ಥೆಯು ಈ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಿತು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ UGC, University Grant Commission. So NAAC, National Assessment and Accreditation Council, it is an organization that assesses and accreditates the higher education institutions in India, and it is an autonomous body and funded by UGC. The headquarters is in Bengaluru, founded in the year 1994. Question number 17. First open university in India was. ಭಾರತದ ಮೊದಲ ಮುಕ್ತ ವಿಶ್ವವಿದ್ಯಾಲಯ. ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಬಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಂಧ್ರ ಪ್ರದೇಶ ಮುಕ್ತ ವಿಶ್ವವಿದ್ಯಾಲಯ. ಎಸ್, ಡಾಕ್ಟರ್ BR Ambedkar Open University in Hyderabad, Andhra Pradesh. It was set up on 26 August 1982. It is the first open university in India. Yes, question number 18. Which of the following was the first private institution to be granted the status of deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್. Question number 19. National Assessment and Accreditation Council, NAAC, is headquartered in. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಡಿ ಬೆಂಗಳೂರು ಇಸ್ ದ ರೈಟ್ ಆನ್ಸರ್.
So the National Assessment and Accreditation Council, it is going to assess and accredit the higher education institutions in India. So it is an autonomous body and it was funded by the UGC. The headquarters is in Bangalore. Question number 20. In which of the following year National Commission for Minorities National Commission for Minorities Educational Institution NCMI was set up? ಸೊ ಯಾವ ವರ್ಷದಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆಯಿತು ಅಂತಾರೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 2004. ಸೊ ದ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, it was established as welfare of the religious minorities mentioned in the National Common Minimum Program and it was established in November 2004. Question number 21. Which of the following percentage figures was recommended by Kothari Commission and National Policy that should be spent on education? ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶಗಳನ್ನು ಕೋಠಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು? Yes, here the right answer is option C, 6% of gross domestic product. ಒಟ್ಟು ದೇಶೀಯ ಉತ್ಪನ್ನದ 6% ಹಣವನ್ನು ನಾವು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು. Question number 22. Who among the following was the first education minister of independent India? ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ಆಪ್ಷನ್ ಎ ಅಬುಲ್ ಕಲಾಂ ಆಜಾದ್, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಸಿ ಎಸ್ ರಾಧಾಕೃಷ್ಣನ್, ಆಪ್ಷನ್ ಡಿ none of the above. Yes, here the right answer is option A, Abul Kalam Azad. So National Education Day, November 11 as an annual observance in India to commemorate the birth anniversary of Maulana Abul Kalam Azad. He was the first education minister of independent India. Question number 23. The idea of 4 pillars of education was suggested by? ಶಿಕ್ಷಣದ 4 ಸ್ತಂಭಗಳ ಕಲ್ಪನೆಯನ್ನ ಸೂಚಿಸಿದವರು ಯಾರು? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ ಯುಜಿಸಿ, ಆಪ್ಷನ್ ಸಿ NCTE, ಆಪ್ಷನ್ ಡಿ ಯುನೆಸ್ಕೋ. Yes, here the right answer is option D, UNESCO is the right answer. So the 4 pillars of education are learning to know, learning to do, learning to live together and learning to be. So these are given by UNESCO. Question number 24. Which of the following agency put forward the concept of proactive university? So ಈ ಒಂದು ಪೂರ್ವಭಾವಿ ವಿಶ್ವವಿದ್ಯಾಲಯ ಅಥವಾ ಪ್ರೋಆಕ್ಟಿವ್ ಯೂನಿವರ್ಸಿಟಿ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು? Yes, the right answer is option B, UNESCO. So UNESCO stands for United Nations Educational, Scientific and Cultural Organization. Question number 25. CHEER stands for? So the right answer is option A. CHEER stands for Children Enrichment Education through Radio. So CHEER, it was meant for preschool children of socially deprived classes studying in Anganwadis in the age group of 3 to 6 years. It was carried out in 4 states: Andhra Pradesh, Orissa, Haryana and Uttar Pradesh. Question number 26. Which of the following is regarded as the first policy measure regarding higher education in India? ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮವೆಂದು ಪರಿಗಣಿಸಲಾಗಿದೆ? The right answer is option A, Woods Dispatch. So when in 1854 he sent a dispatch to Lord Dalhousie, then the Governor General of India Wood suggested that primary schools must adopt vernacular languages, high school must adopt Anglo vernacular languages, and college level English should be the medium of education. So this comes under the Woods Dispatch. ಅದರ ಜೊತೆಗೆ ಇದು ಮೊದಲ ನೀತಿ ಕ್ರಮ ಆಗಿತ್ತು ಹೈಯರ್ ಎಜುಕೇಶನ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ. Question number 27. A committee was set up in 1990 to review NPE 1986. Its report, titled Towards an Enlightened and Humanist Society, stated that system of higher education encourages memorization of facts and rather than the creativity. The head of the committee was option A, Acharya Ramamurthy. Question number 28.
In which year was the Association of Indian Universities originally set up? So AIU, Association of Indian Universities, ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option A, 1925. So Association of Indian University, it was set up in the year 1925. It is affiliated to Lovely Professional University. Question number 29. Where is India's first transgender university going to start? ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯ ಎಲ್ಲಿ ಆರಂಭವಾಗಿದೆ ಅಂತಂತಂದ್ರೆ ಆಪ್ಷನ್ ಎ ಉತ್ತರ ಪ್ರದೇಶ್. ಸೊ ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟ್ರಾನ್ಸ್ಜೆಂಡರ್ ಪೀಪಲ್ to facilitate education for the community from class 1 to post graduation. It was set up in Uttar Pradesh's Kushinagar district. Question number 30. Dash was the first ad hoc commission set up in India for the modernization and standardization of education. ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ. Yes, the right answer is option D, Kothari Commission. So National Education Commission, popularly known as the Kothari Commission, it was an ad hoc commission set up by Government of India to examine all aspects of educational sector in India. It was formed in 1964. The chairman was Daulat Singh Kothari. Question number 31. According to National Education on Policy NP 2020, the Union Cabinet has approved the renaming of which ministry as the Ministry of Education. National Education Policy 2020 ಪ್ರಕಾರ ಯಾವ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಪುನರ್ ನಾಮಕರಣ ಮಾಡಲಾಯಿತು ನಿಮಗೆಲ್ಲ ಗೊತ್ತಿದೆ. ಸೊ ಈ ಒಂದು MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಆಗಿ ಬದಲಾವಣೆ ಮಾಡಲಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 32. The major concept underlying distance education is ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ. ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್, ಆಪ್ಷನ್ ಬಿ ಸಿಂಪ್ಲಿಸಿಟಿ, ಆಪ್ಷನ್ ಸಿ ಕಾಸ್ಟ್ ಇಫೆಕ್ಟಿವ್ನೆಸ್, ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್, ಮುಂದುವರಿದ ಶಿಕ್ಷಣ. Question number 33. After how many years National Education on Policy reformed? ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ 34. Question number 34. Which of the following is non-conventional learning program in higher education? ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ವಯಂ. ಸ್ವಯಂ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ and it was started by Ministry of Education, so under Digital India, to give pre-entry to web courses covering advanced education, high school and skill sector courses. It was launched in 2017. Question number 35. Global Initiative of Academic Networks has been launched by Government of India in order to. ಸೊ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಕಾಡೆಮಿಕ್ ನೆಟ್ವರ್ಕ್ಸ್ ಅನ್ನ ಭಾರತ ಸರ್ಕಾರ ಯಾವುದಕ್ಕಾಗಿ ಆರಂಭಿಸಿದೆ ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಟು ಎನ್ಕರೇಜ್ ಸ್ಕಾಲರ್ಸ್ ಎಂಗೇಜ್ಮೆಂಟ್ ವಿತ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು. ಕ್ವೆಶ್ಚನ್ ನಂಬರ್ 36. ನ್ಯಾಷನಲ್ ನಾಲೆಜ್ ಕಮಿಷನ್ ವಾಸ್ ಹೆಡೆಡ್ ಬೈ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಮ್ ಪಿತ್ರೋದಾ. ನ್ಯಾಷನಲ್ ನಾಲೆಜ್ ಕಮಿಷನ್, it was Indian think tank charged with considering possible policies that might sharpen India's comparative advantage in the knowledge intensive service sectors. It was constituted on 13 June 2005 by Prime Minister Manmohan Singh. The objectives is enable the development of vibrant knowledge based society. Headquarters is in New Delhi. Question number 37. The University of Vallabhi was important center for dash learning. So Vallabhi ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು. The right answer is option C, Buddhist. Question number 38. The main aim of faculty recharge scheme of UGC was. UGC faculty recharge ಯೋಜನೆಯ ಮುಖ್ಯ ಗುರಿ ಏನು ಅಂತಂದ್ರೆ ಆಪ್ಷನ್ ಎ ಅಡ್ರೆಸ್ ದ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದರ ಒಂದು ಮುಖ್ಯ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಲೆಕ್ಚರರ್ಸ್ ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು.
Question number 39. Which of the following is an online storehouse of all academic awards like certificates, diplomas, degrees, mark sheets? ಪ್ರಮಾಣ ಪತ್ರಗಳು, ಡಿಪ್ಲೊಮಾ, ಡಿಗ್ರಿಗಳು, ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರ್ ಹೌಸ್ ಅಂತ ಯಾವುದನ್ನ ಕರಿತಾ ಇದ್ದೀವಿ ಅಂತಂದ್ರೆ ಆಪ್ಷನ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. So your Union Cabinet has approved establishing a digital depository of academic awards to be known as National Academic Depository. The vision of National Academic Depository is born out upon an initiative to provide an online storehouse of all academic awards. It is 24/7 online store for certificates, diplomas, degrees, mark sheets. Question number 40. The introduction of MOOC is in open and distance learning program is justified because of. The right answer is option C, accessibility considerations. ಮುಕ್ತ ಮತ್ತು ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ MOOC ಪರಿಚಯವನ್ನ ಸಮರ್ಥಿಸುವುದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಪ್ರವೇಶಿಸುವಿಕೆಯ ಪರಿಗಣನೆಯ ಆಧಾರದ ಮೇಲೆ. Question number 41. Center for Cellular and Molecular Biology is located in. ಸೊ ಈ ಒಂದು ಸೆಲ್ಯುಲರ್ ಅಂಡ್ ಆಣ್ವಿಕ ಜೀವಶಾಸ್ತ್ರ ಕೇಂದ್ರ ಹೈದರಾಬಾದ್ ನಲ್ಲಿದೆ. ಇಟ್ ಈಸ್ ಲೊಕೇಟೆಡ್ ಅಟ್ ಹೈದರಾಬಾದ್. ದ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ, ಇಟ್ ಈಸ್ ಅನ್ ಇಂಡಿಯನ್ ಫಂಡಮೆಂಟಲ್ ಲೈಫ್ ಸೈನ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಲೊಕೇಟೆಡ್ ಇನ್ ಹೈದರಾಬಾದ್. ಕ್ವೆಶ್ಚನ್ ನಂಬರ್ 42. ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಸ್ ಲೊಕೇಟೆಡ್ ಅಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಾರ್ಧಾ. Question number 43. According to Vision Paper 12th 5-year plan, the targeted staff strength envisaged for social sciences, humanities, management and arts subjects in higher education courses is. 12ನೇ ಪಂಚವಾರ್ಷಿಕ ಯೋಜನೆಯ ವಿಷನ್ ಪೇಪರ್ನ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ, ಮಾನವಿಕ, ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ ಆಪ್ಷನ್ ಬಿ 1:15 ಅಂದರೆ 15 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು. Question number 44. Distance Education Council set up the Arjun Singh Center for Distance and Open Learning in the year 2002 in. The right answer is option A, Jamia Millia Islamia University. Question number 45. The first inter-university center which was established by UGC in 1984 is. 1984ರಲ್ಲಿ UGC ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಅಂದ್ರೆ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್. ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ. ಕ್ವೆಶ್ಚನ್ ನಂಬರ್ 46. ಹೂ ಹ್ಯಾವ್ ಸೈನ್ಡ್ MOU ಫಾರ್ ರೆಕಗ್ನಿಷನ್ ಆಫ್ ಟೀಚರ್ ಎಜುಕೇಶನ್ ಇನ್ ಸ್ಪೆಷಲ್ ಎಜುಕೇಶನ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣವನ್ನ ಗುರುತಿಸಲು ಯಾರು MOUಗೆ ಸಹಿ ಹಾಕಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ RCI ಅಂಡ್ NCTE. RCI ಮೀನ್ಸ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, NCTE National Council for Teacher Education. Question number 47. In which year was the Association of Indian Universities originally set up? 1925. Question number 48. On National Youth Day observed across India on 12th January commemorate the birth anniversary of which famous Indian personality. ಜನವರಿ 12ರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ. ಇದು ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್. So National Youth Day, it is celebrated on 12th January being the birthday of Swami Vivekanand. Question number 49. Name of the research station on Antarctic set up by India is. ಭಾರತ ಸ್ಥಾಪಿಸಿದ ಅಂಟಾರ್ಕ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರು ಆಪ್ಷನ್ ಎ ದಕ್ಷಿಣ ಗಂಗೋತ್ರಿ. Question number 50. In which year was the NBA set up? NBA ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಆಪ್ಷನ್ ಬಿ 1994. ಮೊದಲನೇ ಪ್ರಶ್ನೆ, ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ನ್ಯಾಷನಲ್ ಎಜುಕೇಶನ್ ಡೇ. ಸೊ ಇಲ್ಲಿ ನ್ಯಾಷನಲ್ ಎಜುಕೇಶನ್ ಡೇ ಭಾರತದ ಶಿಕ್ಷಣ ದಿನಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ 5th September. ಸೊ ಇದನ್ನು ನಾವು 5 ಸೆಪ್ಟೆಂಬರ್ ನಂದು ಆಚರಿಸ್ತಾ ಇದ್ದೀವಿ. ಆಪ್ಷನ್ ಬಿ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ 11th November. ಇದನ್ನು 11 ನವೆಂಬರ್ ನಂದು ಆಚರಿಸ್ತೀವಿ. ಸೊ ಆಪ್ಷನ್ ಸಿ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಇನ್ ದ ಮೆಮೊರಿ ಆಫ್ ಇಂಡಿಯಾಸ್ ಫಸ್ಟ್ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಅಬುಲ್ ಕಲಾಂ ಆಜಾದ್. ಎಸ್, ಇದು ಸರಿಯಾಗಿದೆ, ನಮ್ಗೆ ಗೊತ್ತಿದೆ. ಏಕೆಂದ್ರೆ ನಾವು ಭಾರತದ ಶಿಕ್ಷಣ ದಿನವನ್ನ, ಸೊ ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಅಬುಲ್ ಕಲಾಂ ಆಜಾದ್ ಅವರ ನೆನಪಿನಲ್ಲಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇಟ್ ಈಸ್ ಸೆಲೆಬ್ರೇಟೆಡ್
ಸಿನ್ಸ್ 2008 ಇದನ್ನ 2008 ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ ನ್ಯಾಷನಲ್ ಎಜುಕೇಶನ್ ಡೇನ ನಾವು ಯಾವತ್ತು ಆಚರಿಸ್ತಾ ಇದ್ದೀವಿ ಎಂಬುದು ಗೊತ್ತಾದ್ರೆ ಸರಳವಾಗಿ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು. ಸೊ ನಮಗೆಲ್ಲ ಗೊತ್ತಿದೆ ಈ ಒಂದು ನ್ಯಾಷನಲ್ ಎಜುಕೇಶನ್ ಡೇ ಅನ್ನ ನಾವು 11 ನವೆಂಬರ್ ನಂದು ಆಚರಿಸ್ತೀವಿ. ಸೊ ಹೀಗಾಗಿ ಆಪ್ಷನ್ ಎ ಅಲ್ಲಿ ಸರಿಯಾಗಿದೆ. ಆಪ್ಷನ್ ಎ ತಪ್ಪಾಗಿದೆ. 5 ಸೆಪ್ಟೆಂಬರ್ ನಂದು ನಾವು ಟೀಚರ್ಸ್ ಡೇ ಆಚರಿಸ್ತಾ ಇದ್ದೀವಿ. So option A is correct. So National Education Day, it is celebrated every year on 11th November. So it is celebrated since 2008 in the memory of Dr. Abul Kalam Azad. So he was the first education minister of independent India. So ಅದೇ ರೀತಿ Teachers Day is going to celebrate on 5th September every year. Okay, question number 2. The tertiary education system includes ತೃತೀಯ ಶಿಕ್ಷಣವು ಯಾವುದನ್ನ ಒಳಗೊಂಡಿದೆ? ಆಪ್ಷನ್ ಎ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, ಆಪ್ಷನ್ ಬಿ ಹೈಯರ್ ಎಜುಕೇಶನ್, ಆಪ್ಷನ್ ಸಿ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ. ಸೊ ಯಾವಾಗ ಈ ಟರ್ಷರಿ ಎಜುಕೇಶನ್ ಅಂತೀವಿ, ಇಟ್ ಇನ್ಕ್ಲೂಡ್ಸ್ ಹೈಯರ್ ಎಜುಕೇಶನ್ ಅಂಡ್ ಆಲ್ಸೋ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಸೊ ಬಿ ಮತ್ತೆ ಸಿ ಎರಡನ್ನ ಇದು ಒಳಗೊಂಡಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ತೃತೀಯ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣ ಮತ್ತೆ ವೃತ್ತಿಪರ ಶಿಕ್ಷಣ ಹಾಗೂ ತರಬೇತಿ ಒಳಗೊಂಡಿದೆ. ಸೊ ಕ್ವೆಶ್ಚನ್ ನಂಬರ್ 3. ದ ಹೆಡ್ ಕ್ವಾರ್ಟರ್ ಆಫ್ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಟ್ ಇಸ್ ಸಿಚುವೇಟೆಡ್ ಇನ್. ಸೊ ಈ ಒಂದು ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಸೇವಾಗ್ರಾಮ್, ನ್ಯೂ ಡೆಲ್ಲಿ, ವಾರ್ಧಾ, ಅಹಮದಾಬಾದ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಾರ್ಧಾ ಇಸ್ ದ ರೈಟ್ ಆನ್ಸರ್. ಸೊ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಟ್ ಈಸ್ ಅ ಸೆಂಟ್ರಲ್ ಯೂನಿವರ್ಸಿಟಿ. ನೆನಪಿರಬೇಕು, ಇದು ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದೆ. ಇಟ್ ಈಸ್ ಲೊಕೇಟೆಡ್ ಇನ್ ವಾರ್ಧಾ, ಮಹಾರಾಷ್ಟ್ರ. ಸೊ ಇದು ಮಹಾರಾಷ್ಟ್ರದಲ್ಲಿ ಬರೋ ವಾರ್ಧಾದಲ್ಲಿದೆ. ಕ್ವೆಶ್ಚನ್ ನಂಬರ್ 4. ವಿಚ್ ಆಫ್ ದ ಫಾಲೋವಿಂಗ್ ಏಜೆನ್ಸಿ ಪುಟ್ ಫಾರ್ವರ್ಡ್ ದ ಕಾನ್ಸೆಪ್ಟ್ ಆಫ್ ಪ್ರೋಆಕ್ಟಿವ್ ಯೂನಿವರ್ಸಿಟಿ? ಸೊ ಪೂರ್ವಭಾವಿ ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆಯನ್ನ ಯಾರು ಮೊದಲಿಗಿಟ್ರು? ಆಪ್ಷನ್ ಎ UNDP, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ AICTE, ಆಪ್ಷನ್ ಡಿ UGC. ಸೊ ಈ ಒಂದು ಪ್ರೋಆಕ್ಟಿವ್ ಯೂನಿವರ್ಸಿಟಿ ಎಂಬ ಕಾನ್ಸೆಪ್ಟ್ ಅನ್ನ ಮೊದಲಿಗೆ ನೀಡಿದವರು ಯುನೆಸ್ಕೋದವರು, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್. ಆಪ್ಷನ್ ಬಿ ಇಸ್ ಕರೆಕ್ಟ್. So UNESCO, it was established with the purpose of development of all humans in the field of education and science. So the proactive university concept was given by UNESCO. So there are many programs are running under this. Question number 5. Value education makes a student. So ಮೌಲ್ಯಯುತ ಶಿಕ್ಷಣ ವಿದ್ಯಾರ್ಥಿಯನ್ನ ಏನನ್ನಾಗಿ ರೂಪಿಸ್ತಾ ಇದೆ? ಆಪ್ಷನ್ ಎ ಗುಡ್ ಸಿಟಿಸನ್ ಅಂದ್ರೆ ಉತ್ತಮ ನಾಗರಿಕರನ್ನಾಗಿ, ಆಪ್ಷನ್ ಬಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಉತ್ತಮ ಯಶಸ್ವಿ ಉದ್ಯಮಿಯನ್ನಾಗಿ, ಆಪ್ಷನ್ ಸಿ ಪಾಪ್ಯುಲರ್ ಟೀಚರ್ ಜನಪ್ರಿಯ ಶಿಕ್ಷಕನಾಗಿ, ಆಪ್ಷನ್ ಡಿ ಎಫಿಷಿಯಂಟ್ ಮ್ಯಾನೇಜರ್ ದಕ್ಷ ವ್ಯವಸ್ಥಾಪಕನಾಗಿ. ಸೊ ಯಾವಾಗಲೂ ಮೌಲ್ಯಯುತ ಶಿಕ್ಷಣ ಏನ್ ಮಾಡುತ್ತೆ ಅಂದ್ರೆ ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸ್ತಾ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ಗುಡ್ ಸಿಟಿಜನ್. Question number 6. In which year was the Association of Indian Universities AIU originally set up? So ಯಾವ ವರ್ಷದಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅನ್ನ ಸ್ಥಾಪಿಸಲಾಯಿತು? So 4 options are given. The correct answer is option A, 1925. So Association of Indian Universities, it is based in the national capital of India, and it is an organization and association of major universities in India. ಸೊ ಇದು 1925ರಲ್ಲಿ ಆರಂಭವಾಗುತ್ತೆ. ಕ್ವೆಶ್ಚನ್ ನಂಬರ್ 7. NAC is an autonomous institution under the aegis of. ಸೊ NAC ಒಂದು ಯಾವುದರ ಒಂದು ಆಶ್ರಯದಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ? ಸೊ ದ ರೈಟ್ ಆನ್ಸರ್ ಇಸ್ UGC, University Grant Commission. So NAC, it is an autonomous body. It is working under UGC. It is going to assess and certifies higher education institutions with gradings. Question number 8. The recommendation that no student should be allowed to specialize in teaching a subject unless he had it in BA or BSc was made by. So ಯಾವುದೇ ವಿದ್ಯಾರ್ಥಿ BA ಅಥವಾ BSc ನಲ್ಲಿ ಆ ಒಂದು ವಿಷಯದಲ್ಲಿ ಉತ್ತೀರ್ಣರಾಗದ ಹೊರತು ಸೊ ಆ ಒಂದು ವಿಷಯದ ಶಿಕ್ಷಕರಾಗಲು ಸಾಧ್ಯವಿಲ್ಲ. ಸೊ ಇದನ್ನ ಯಾವ ಒಂದು ಕಮಿಟಿ ಹೇಳಿದೆ? ಆಪ್ಷನ್ ಎ ಯಶ್ಪಾಲ್ ಕಮಿಟಿ, ಆಪ್ಷನ್ ಬಿ ದ ನಾಲೆಜ್ ಕಮಿಷನ್, ಆಪ್ಷನ್ ಸಿ the Education Commission 1964-66, option D NR Sarkar Committee. The right answer is option C, the Education Commission 1964-66, ಶಿಕ್ಷಣ ಆಯೋಗ 1964-66. So one of the key recommendations made by the Education Commission 1964-66,
was that no student should be allowed to specialize in teaching a subject unless they had studied it in undergraduate degree. So here are some other recommendation of education commission, like expansion of higher education and establishment of more universities and colleges, introduction of vocational education and training courses, then emphasis on scientific research and development, promotion of innovation and technical advancement, then promotion of adult education and distance education, then improvement of teacher education and training. Question number 9. All of the following tend to erode local control of education in favor of national control except the. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಹೊರತುಪಡಿಸಿ ರಾಷ್ಟ್ರೀಯ ನಿಯಂತ್ರಣದ ಪರವಾಗಿ ಶಿಕ್ಷಣದ ಸ್ಥಳೀಯ ನಿಯಂತ್ರಣವನ್ನ ನಾಶಪಡಿಸ್ತಾ ಇದೆ. ಆಪ್ಷನ್ ಎ ನ್ಯಾಷನಲ್ ಸೈನ್ಸ್ ಫೌಂಡೇಶನ್, ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್, ಆಪ್ಷನ್ ಸಿ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಆಪ್ಷನ್ ಡಿ ನ್ಯಾಷನಲ್ ಎಜುಕೇಶನ್ ಆಕ್ಟ್. The right answer is option B, National Institute of Mental Health. Question number 10. Which of the following characteristics pertains to non-conventional learning? ಕೆಳಗಿನವುಗಳಲ್ಲಿ ಯಾವುದು ಯಾವ ಗುಣಲಕ್ಷಣವು ಅಸಾಂಪ್ರದಾಯಿಕ ಕಲಿಕೆಗೆ ಸಂಬಂಧಿಸಿದೆ? ಸೊ ಇಲ್ಲಿ ನಾನ್ ಕನ್ವೆನ್ಷನಲ್ ಅಂತಂದಾಗ ಇಲ್ಲಿ ಯಾವುದೇ ರೀತಿ ನಾವು ಶಾಲೆಗೆ ಹೋಗುವ ಅಗತ್ಯ ಇರಲ್ಲ. ಇದೇ ಸಮಯದಲ್ಲಿ ಶಿಕ್ಷಕರನ್ನು ಮತ್ತೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರ್ಬೇಕಂತ ನಿಯಮ ಇರಲ್ಲ. ಹಾಜರಾತಿಯ ಅವಶ್ಯಕತೆ ಇರಲ್ಲ. ಆಪ್ಷನ್ ಎ ಆನ್ ಅ ಕ್ಯಾಂಪಸ್ ಎಜುಕೇಶನ್ ವಿತ್ ಫಿಕ್ಸ್ಡ್ ಟೈಮ್, ಆಪ್ಷನ್ ಬಿ ಟೀಚರ್ ಸೆಂಟರ್ಡ್ ಲರ್ನಿಂಗ್, ಆಪ್ಷನ್ ಸಿ requirement of regular attendance, option D no fixed curriculum. So here the right answer is option D, no fixed curriculum. So ಈ ಒಂದು ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಅಸಾಂಪ್ರದಾಯಿಕ ಕಲಿಕೆಯಲ್ಲಿ ಯಾವುದೇ ರೀತಿಯ ನಿಗದಿತ ಪಠ್ಯಕ್ರಮ ಇರಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So non-conventional learning means the non-conventional learning program. It is a program that involves teaching learning activities that are offered apart from campus. So ಇಲ್ಲಿ ಯಾವುದೇ ರೀತಿಯ ಕ್ಯಾಂಪಸ್ ಇರಲ್ಲ, ಕ್ಯಾಂಪಸ್ ನ ಹೊರಗಡೆ ಇಂಥ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಕರಿಕ್ಯುಲಂನ ಅವಶ್ಯಕತೆ ಇರಲ್ಲ. Question number 11. National Council for Women's Education was established in. ಮಹಿಳಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option A, 1958. So on the basis of recommendations of National Committee on Women's Education 1958, a National Council for Women's Education was set up in 1959 by Ministry of Education. Question number 12. Who among the following was the chairman of University Education Commission 1948? ಈ ಕೆಳಗಿನವರಲ್ಲಿ ಯಾರು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ 1948 ನ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ ಡಿ ಎಸ್ ಕೋಟಾರಿ, ಆಪ್ಷನ್ ಬಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಆಪ್ಷನ್ ಸಿ ಜಾಕಿರ್ ಹುಸೇನ್, ಆಪ್ಷನ್ ಡಿ ಎಸ್ ರಾಧಾಕೃಷ್ಣನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. So Dr. Sarvapalli Radhakrishnan, he was chairman of University Education Commission, and this commission was also known as Radhakrishnan Commission. So in August 1949, the commission issued a report that included a number of significant recommendations on various aspects of higher education, and it had total 10 members. Question number 13. Which one of the following is not situated in New Delhi? ಕೆಳಗಿನವುಗಳಲ್ಲಿ ಯಾವುದು ನವದೆಹಲಿಯಲ್ಲಿ ಇಲ್ಲ? The right answer is option D, Indian Institute of Advanced Studies. It is not in Delhi. Remaining Indian Council of Cultural Relations, Indian Council of Scientific Research, National Council of Educational Research and Training, all these are located in New Delhi. So the Indian Institute of Advanced Study, IIAS, it is a research institution. It is located in Shimla. Idu Shimla nallide, and it was set up by Ministry of Education in 1964 and started functioning from 1965. Question number 14. The main reason for low enrollment in vocational education courses in India is. ಭಾರತದಲ್ಲಿ ವೃತ್ತಿಪರದ ಶಿಕ್ಷಣ ಕೋರ್ಸ್ಗಳಲ್ಲಿ ಕಡಿಮೆ ದಾಖಲಾತಿಗೆ ಮುಖ್ಯ ಕಾರಣ ಏನು? ಆಪ್ಷನ್ ಎ ಹೈ ಫೀ ಸ್ಟ್ರಕ್ಚರ್, ಹೆಚ್ಚಿನ ಶುಲ್ಕ, ಆಪ್ಷನ್ ಬಿ ಲ್ಯಾಕ್ ಆಫ್ ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಟು ಇಂಪಾರ್ಟ್ ವೊಕೇಶನಲ್ ಎಜುಕೇಶನ್, ವೃತ್ತಿಪರ ಶಿಕ್ಷಣ ನೀಡಲು ಸಾಕಷ್ಟು ಮೂಲ ಸೌಕರ್ಯಗಳ ಕೊರತೆ ಇದೆ, ಆಪ್ಷನ್ ಸಿ ಅನ್ಅವೈಲಬಿಲಿಟಿ ಆಫ್ ಲಾರ್ಜ್ ನಂಬರ್ ಆಫ್ ವೊಕೇಶನಲ್ ಕೋರ್ಸಸ್, ಸೊ ಇದರಲ್ಲಿ ಹೆಚ್ಚಿನ ಕೋರ್ಸ್ಗಳು ಲಭ್ಯವಿಲ್ಲ, ಆಪ್ಷನ್ ಡಿ ರಾಂಗ್ ಪರ್ಸೆಪ್ಷನ್ ಆಫ್ ವೊಕೇಶನಲ್ ಎಜುಕೇಶನ್ ಅಮಂಗ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ವೃತ್ತಿಪರ ಶಿಕ್ಷಣದ ಬಗ್ಗೆ ತಪ್ಪು ಗ್ರಹಿಕೆ ಇದೆ.
The correct answer is option D only. Students and teachers are having a wrong perception about vocational courses. Question number 15. Autonomy in higher education implies freedom in. ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆಯ ಸ್ವಾತಂತ್ರ್ಯ ಅಂದ್ರೆ ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಅಡ್ಮಿನಿಸ್ಟ್ರೇಷನ್ ಆಡಳಿತ, ಆಪ್ಷನ್ ಬಿ ಪಾಲಿಸಿ ಮೇಕಿಂಗ್ ನೀತಿ ನಿರೂಪಣೆ, ಆಪ್ಷನ್ ಸಿ ಫೈನಾನ್ಸ್ ಹಣಕಾಸು, ಆಪ್ಷನ್ ಡಿ ಕರಿಕ್ಯುಲಮ್ ಡೆವಲಪ್ಮೆಂಟ್ ಪಠ್ಯಕ್ರಮ ಅಭಿವೃದ್ಧಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕರಿಕ್ಯುಲಮ್ ಡೆವಲಪ್ಮೆಂಟ್. ಸೊ ಹೈಯರ್ ಎಜುಕೇಶನ್ ನಲ್ಲಿ ಫ್ರೀಡಮ್ ಅಂತಂದಾಗ ಅಟೋನಮಿ ಇನ್ ಹೈಯರ್ ಎಜುಕೇಶನ್ ಇಟ್ ಮೀನ್ಸ್ ದಟ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಕರಿಕ್ಯುಲಮ್. ಅವರು ತಮ್ಮ ಪಠ್ಯಕ್ರಮವನ್ನು ಅಭಿವೃದ್ಧಿ ಮಾಡಬಹುದು. So question number 16. In the context of value education, which of the following stages will be considered a relatively advanced stage? ಸೊ ಮೌಲ್ಯ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಹಂತವನ್ನ ತುಲನಾತ್ಮಕವಾಗಿ ಮುಂದುವರಿದ ಹಂತವೆಂದು ಪರಿಗಣಿಸಲಾಗುತ್ತೆ ಅಂತ. ಸೊ ಆಪ್ಷನ್ ಎ ವ್ಯಾಲ್ಯೂ ಕಲೆಕ್ಷನ್ ಥ್ರೂ ಇಮಿಟೇಷನ್, ಅನುಕರಣೆ ಮೂಲಕ ಮೌಲ್ಯ ಸಂಗ್ರಹ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ವ್ಯಾಲ್ಯೂ ಕನ್ಸೋಲಿಡೇಷನ್ ಥ್ರೂ ಇಂಟಿಗ್ರೇಷನ್, ಏಕೀಕರಣದ ಮೂಲಕ ಮೌಲ್ಯದ ಬಲವರ್ಧನೆ. ಸೊ ವ್ಯಾಲ್ಯೂ ಎಜುಕೇಶನ್ ಇಟ್ ಈಸ್ ಅ ಮೆಥಡ್ ಬೈ ವಿಚ್ ಇಂಡಿವಿಜುವಲ್ಸ್ ಇಸ್ ಟಾಟ್ ಮಾರಲ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಎಜುಕೇಶನ್ ಅಂದಾಗ ಮೌಲ್ಯಯುತ ಶಿಕ್ಷಣ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ನೈತಿಕ ಮೌಲ್ಯಗಳನ್ನ ಕಲಿಸಿಕೊಡಲಾಗುತ್ತೆ. ಸೊ ವ್ಯಾಲ್ಯೂ ಎಜುಕೇಶನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆನ್ ಇಂಡಿವಿಜುವಲ್ ಹ್ಯಾಸ್ ಇಟ್ ಹೆಲ್ಪ್ಸ್ ಹಿಮ್ ಲೈಫ್ ಲಾಂಗ್ ಇನ್ ಡಿಫ್ರೆಂಟ್ ವೇಸ್. ಸೊ ಇದು ವಿದ್ಯಾರ್ಥಿಯ ಜೀವನದುದ್ದಕ್ಕೂ ಹಲವಾರು ವಿಧಗಳಲ್ಲಿ ಸಹಾಯ ಮಾಡ್ತಾ ಇದೆ. ಉತ್ತಮ ನಾಗರಿಕನನ್ನಾಗಿ ಮಾಡಲು ಇದು ತುಂಬಾನೇ ಅವಶ್ಯಕವಾಗಿದೆ. ಸೊ ಕ್ವೆಶ್ಚನ್ ನಂಬರ್ 17. ದ ನ್ಯಾಷನಲ್ ಮ್ಯೂಸಿಯಂ ಅಟ್ ನ್ಯೂ ಡೆಲ್ಲಿ ಇಸ್ ಅಟ್ಯಾಚ್ಡ್ ಟು. ಸೊ ನವದೆಹಲಿಯಲ್ಲಿರುವ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಇದು ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಡೆಲ್ಲಿ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಸಬಾರ್ಡಿನೇಟ್ ಆಫೀಸ್ ಆಫ್ JNU, ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಮ್ ಅಂಡ್ ಕಲ್ಚರ್. ಸೊ ನ್ಯಾಷನಲ್ ಮ್ಯೂಸಿಯಂ ಅಂತ ಹೇಳಿದ್ದಾರೆ, ಇದನ್ನ ನಾವು ಗೆಸ್ ಕೂಡ ಮಾಡಬಹುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಮ್ ಅಂಡ್ ಕಲ್ಚರ್, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯದ ಭಾಗ. ಸೊ ದ ನ್ಯಾಷನಲ್ ಮ್ಯೂಸಿಯಂ ಅಟ್ ನ್ಯೂ ಡೆಲ್ಲಿ ಇಟ್ ಈಸ್ ಅಟ್ಯಾಚ್ಡ್ ಟು ದ part of the Ministry of Tourism and Culture. It is also known as the National Museum of India. Is one of the largest museum in India. Yes, it was established in 1949. Question number 18. Which opinion is not correct here? So ಇಲ್ಲಿ ಯಾವ ಒಂದು ಒಪಿನಿಯನ್ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿಲ್ಲ. ಎಜುಕೇಶನ್ ಇಟ್ ಇಸ್ ಅ ಸಬ್ಜೆಕ್ಟ್ ಆಫ್ ಕಾನ್ಕರೆಂಟ್ ಲಿಸ್ಟ್ ಆಫ್ 7th ಶೆಡ್ಯೂಲ್, ಇದು ಕೂಡ ಸರಿಯಾಗಿದೆ. UGC ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ, ಇದು ಕೂಡ ಸರಿಯಾಗಿದೆ. Indian Council of Social Science Research ICSSR it is a statutory body, it is related to social science, ಇದು ಸರಿಯಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿಲ್ಲ. Patent, inventions, design, copyright and trademarks are the subject of concurrent list, ಇದು ತಪ್ಪಾಗಿದೆ. Question number 19. Which of the following entries of the Indian Constitution deals with the coordination and determination of standards in institutions of higher education or research or scientific and technical institutions? ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ನಮೂದು ಉನ್ನತ ಶಿಕ್ಷಣ ಅಥವಾ ಸಂಶೋಧನೆ ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆಗಳಲ್ಲಿನ ಮಾನದಂಡಗಳ ಸಮನ್ವಯ ಮತ್ತು ನಿರ್ಣಯದ ಬಗ್ಗೆ ವ್ಯವಹರಿಸ್ತಾ ಇದೆ? ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಂಟ್ರಿ 66. Question number 20. The Kotari Commission's report was entitled on. ಕೋಟಾರಿ ಆಯೋಗದ ವರದಿಯ ಶೀರ್ಷಿಕೆ ಹೇಗಿತ್ತು? ಆಪ್ಷನ್ ಎ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್, ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ. ಆಪ್ಷನ್ ಬಿ ಲರ್ನಿಂಗ್ ಟು ಬಿ ಅಡ್ವೆಂಚರ್, ಸಾಹಸ ಮಾಡಲು ಕಲಿಯುವುದು. ಆಪ್ಷನ್ ಸಿ ಡೈವರ್ಸಿಫಿಕೇಶನ್ ಆಫ್ ಎಜುಕೇಶನ್, ಶಿಕ್ಷಣದ ವೈವಿಧ್ಯೀಕರಣ. ಆಪ್ಷನ್ ಡಿ ಎಜುಕೇಶನ್ ಅಂಡ್ ಸೋಷಲೈಸೇಷನ್ ಇನ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಮತ್ತು ಸಾಮಾಜೀಕರಣ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್, ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ. ಸೊ ನ್ಯಾಷನಲ್ ಎಜುಕೇಶನ್ ಕಮಿಷನ್ it is popularly known as the Kotari Commission. It was an ad hoc commission. It was set up by the government of India. The main aim was examine all aspects of the educational sector in India. Question number 21. The first national sports university, it is in the state of. ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ಅರುಣಾಚಲ ಪ್ರದೇಶ್, ಆಪ್ಷನ್ ಡಿ
Madhya Pradesh. Yes, here the correct answer is option B, Manipur. So, Prime Minister Narendra Modi has laid foundation stone for National Sports University on 16 March 2018. So, it is in Manipur. So, it is a central university. Question number 22. Which one of the following articles of the Constitution of India safeguards the rights of minorities to establish and run educational institutions ಆಫ್ ದೇರ್ ಓನ್ ಲೈಕಿಂಗ್? ಸೊ ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತೆ ನಡೆಸಲು ಹಕ್ಕುಗಳನ್ನು ಹೊಂದಿದ್ದಾರೆ. ಇದು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಹೇಳಲಾಗಿದೆ ಅಂದಾಗ ಆಪ್ಷನ್ ಸಿ ಆರ್ಟಿಕಲ್ 30 ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 23. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಡ್ಯುಯಲ್ ಮೋಡ್ ಯೂನಿವರ್ಸಿಟಿ? ಕೆಳಗಿನವುಗಳಲ್ಲಿ ಯಾವುದು ಡ್ಯುಯಲ್ ಮೋಡ್ ವಿಶ್ವವಿದ್ಯಾಲಯ ಆಗಿಲ್ಲ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. So dual mode university, it is a university that offers both distance education courses and also regular courses. So ಈ dual mode university ಅಂದಾಗ ಇದು ರೆಗ್ಯುಲರ್ ಕೋರ್ಸಸ್ ಗಳನ್ನ ಕೂಡ ರನ್ ಮಾಡ್ತಾ ಇದೆ, ಜೊತೆಗೆ ಡಿಸ್ಟೆನ್ಸ್ ಎಜುಕೇಶನ್ ಕೂಡ ನೀಡ್ತಾ ಇದೆ. Question number 24. Which one of the following statements is not correct about the University Grant Commission? ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಹೇಳಿಕೆಯಲ್ಲಿ ಸರಿಯಾಗಿಲ್ಲ? ಸೊ ಆಪ್ಷನ್ ಡಿ. ಸೊ ಇದು ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1956 ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಇದು ಸರಿಯಾಗಿದೆ. ಇದು 1956ರಲ್ಲಿ ಸಂಸತ್ತಿನ ಕಾಯ್ದೆ ಮೂಲಕ UGC ಆರಂಭವಾಗ್ತಾ ಇದೆ. ಇಟ್ ಈಸ್ ಟಾಸ್ಕ್ಡ್ ವಿತ್ ಪ್ರಮೋಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಹೈಯರ್ ಎಜುಕೇಶನ್. ಇದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ಮತ್ತು ಸಂಯೋಜಿಸುವ ಕಾರ್ಯವನ್ನ ಇದು ಮಾಡ್ತಾ ಇದೆ. ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ, ಇಟ್ ರಿಸೀವ್ಸ್ ಪ್ಲಾನ್ ಅಂಡ್ ನಾನ್ ಪ್ಲಾನ್ ಫಂಡ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಇದು ಕೇಂದ್ರ ಸರ್ಕಾರದಿಂದ ಯೋಜನೆ ಮತ್ತು ಯೋಜನೇತರ ನಿಧಿಗಳನ್ನ ಪಡಿತಾ ಇದೆ. ಇದು ಕೂಡ ಸರಿಯಾಗಿದೆ. ಬಟ್ ಆಪ್ಷನ್ ಡಿ ಸರಿಯಾಗಿಲ್ಲ. ಇಟ್ ರಿಸೀವ್ಸ್ ಫಂಡ್ಸ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಈ ಒಂದು UGC ಏನಿದೆ ಸ್ಟೇಟ್ ಗೌರ್ಮೆಂಟ್ ಇಂದ ಯಾವುದೇ ರೀತಿಯ ಫಂಡ್ ಅನ್ನ ಪಡೆಯಲ್ಲ. ಕ್ವೆಶ್ಚನ್ ನಂಬರ್ 25. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋರ್ ಇಂಟರಾಕ್ಟಿವ್ ಅಂಡ್ ಸ್ಟೂಡೆಂಟ್ ಸೆಂಟ್ರಿಕ್? ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಅಂದಾಗ ಸೆಮಿನಾರ್, ವರ್ಕ್ಶಾಪ್, ಲೆಕ್ಚರ್, ಗ್ರೂಪ್ ಡಿಸ್ಕಷನ್. ಸೊ ತುಂಬಾ ಸರಳವಾದ ಪ್ರಶ್ನೆ. ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಕೂಡ ಈ ಪ್ರಶ್ನೆ ರಿಪೀಟ್ ಆಗಬಹುದು. ಸೊ ಗುಂಪು ಚರ್ಚೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಂವಾದಾತ್ಮಕವಾಗಿರ್ತಾರೆ ಮತ್ತು ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. ಆಪ್ಷನ್ ಡಿ, ಗ್ರೂಪ್ ಡಿಸ್ಕಷನ್ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 26. ದ ಟೈಟಲ್ ಆಫ್ ಯಶ್ಪಾಲ್ ಕಮಿಟಿ ರಿಪೋರ್ಟ್ ಈಸ್? ಯಶ್ಪಾಲ್ ಸಮಿತಿ ವರದಿಯ ಶೀರ್ಷಿಕೆ ಏನು? ICT ಇನ್ ಟೀಚರ್ ಎಜುಕೇಶನ್, ಲರ್ನಿಂಗ್ ವಿದೌಟ್ ಬರ್ಡನ್, learning through broadcasting, none of the above. The correct answer is option B, learning without burden. ಹೊರೆಯಿಲ್ಲದ ಕಲಿಕೆ ಎಂಬುದು ಯಶ್ಪಾಲ್ ಶಿಕ್ಷಣದ ಶಿಕ್ಷಿಕೆ ಯಶ್ಪಾಲ್ ಸಮಿತಿಯ ಒಂದು ಶೀರ್ಷಿಕೆ ಆಗಿದೆ. ದ ಟೈಟಲ್ ಆಫ್ ಯಶ್ಪಾಲ್ ಕಮಿಟಿ, learning without burden. So it was formed in the year 1992 under the chairmanship of Professor Yashpal. Question number 27. ಎಕ್ಸ್ಕ್ಲೂಸಿವ್ ಎಜುಕೇಶನಲ್ ಚಾನೆಲ್ ಆಫ್ IGNOU ಈಸ್? IGNOUದ ಶೈಕ್ಷಣಿಕ ಚಾನೆಲ್ ಅನ್ನ ಏನಂತ ಕರಿತೀವಿ? ಬಹಳ ಸಲ ಪ್ರಶ್ನೆಯಲ್ಲಿ ಬಂದಿದೆ ಇದು. ಜ್ಞಾನ ದರ್ಶನ್, ಜ್ಞಾನವಾಣಿ, ದೂರದರ್ಶನ್, ಪ್ರಸಾರ ಭಾರತಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಜ್ಞಾನ ದರ್ಶನ್. ಜ್ಞಾನ ದರ್ಶನ್, it was launched by MHRD, Information and Broadcasting, the Prasar Bharati and IGNOU jointly on 26 January 2000. So it is a 24-hour transmission channel for educational programs. Question number 28. The main government body at the tertiary level of education is? ಭಾರತದಲ್ಲಿ ಶಿಕ್ಷಣದ ತೃತೀಯ ಹಂತದ ಪ್ರಮುಖ ಸರ್ಕಾರಿ ಸಂಸ್ಥೆ. ಆಪ್ಷನ್ ಸಿ, UGC, University Grant Commission. So UGC, it is a statutory body under Department of Higher Education, Ministry of Education, Government of India. So it was set up in accordance to UGC Act 1956. So it provides recognition to universities in India, disbursements of funds to such recognized universities and colleges in India. So the headquarters is in New Delhi. It has 6 regional centers in Pune, Bhopal, Kolkata, Hyderabad, Guwahati and Bangalore. Question number 29. Ministry of Human Resource Development includes? So ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಲ್ಲಿ ಯಾವೆಲ್ಲ ಅಂಶಗಳು ಒಳಗೊಂಡಿವೆ ಅಂದಾಗ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಇದರಲ್ಲಿ MHRD ನಲ್ಲಿ ಎಲಿಮೆಂಟರಿ ಎಜುಕೇಶನ್, ಸೆಕೆಂಡರಿ ಎಜುಕೇಶನ್, ದೆನ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಇದರಲ್ಲಿ ಸೇರಿವೆ.
Question number 30. According to Muslim system of education, madrasa is supposed to be center of. ಮುಸ್ಲಿಂ ಶಿಕ್ಷಣ ಪದ್ಧತಿಯ ಪ್ರಕಾರ ಮದರಸ ಡ್ಯಾಶ್ ಕೇಂದ್ರವಾಗಿದೆ. ಪ್ರೈಮರಿ ಎಜುಕೇಶನ್, ಸೆಕೆಂಡರಿ ಎಜುಕೇಶನ್, higher education or technical education. The correct answer is option C, higher education. ಉನ್ನತ ಶಿಕ್ಷಣ. Question number 31. SITE stands for SITE ಅಂತಂದ್ರೆ ಆಪ್ಷನ್ ಬಿ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಇದು ICT ನಲ್ಲಿ ಕೂಡ ಬರುವ ಪ್ರಶ್ನೆ ಆಗಿದೆ. ಸೈಟ್ ಅಂದ್ರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಸೊ ಸೈಟ್ it was experimental satellite communications project launched in India in the year 1975. It was designed jointly by NASA and ISRO. Question number 32. Which of the following agencies or institutions set up the accreditation board? ಈ ಕೆಳಗಿನವುಗಳಲ್ಲಿ ಯಾವ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಮಾನ್ಯತಾ ಮಂಡಳಿಯನ್ನು ಸ್ಥಾಪಿಸಿದವು ಅಂದಾಗ ಆಪ್ಷನ್ ಬಿ ಇಸ್ ಕರೆಕ್ಟ್. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, AICTE is the right answer. So the All India Council for Technical Education, it is a statutory body and national level council for technical education under the Department of Higher Education. It was established in the year 1945. Question number 33. Assertion and reasoning question. Assertion is the UGC academics top colleges came into existence to improve the quality of teachers. Reason is university and college teachers have to undergo both orientation and refresher courses. Yes, the right answer is option A. Both assertion and reason are true, and reason is the correct explanation of assertion. Question number 34. Indian education system generally is divided into following periods. ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಕೆಳಗಿನ ಅವಧಿಗಳಾಗಿ ವಿಂಗಡಿಸಲಾಗಿದೆ. 4 options are there. The right answer is option A. Vedic period education, Buddhist period education, Muslim period education, British period education, then post independence education. Question number 35. The name of the plan to increase enrollment in the higher education institutions is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಮುಖ್ಯ ಹೆಸರು. ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ರೂಸಾ. Question number 36. Foundation training to the newly recruited IAS is imparted by. ಹೊಸದಾಗಿ ನೇಮಕಗೊಂಡ IAS ತರಬೇತುದಾರರಿಗೆ ತರಬೇತಿಯನ್ನು ಯಾವುದರ ಮೂಲಕ ನೀಡಲಾಗುತ್ತೆ? ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಪ್ಷನ್ ಬಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜಸ್ ಆಫ್ ಇಂಡಿಯಾ, ಆಪ್ಷನ್ ಸಿ IBS ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್, ಆಪ್ಷನ್ ಡಿ ಸೆಂಟರ್ ಫಾರ್ ಅಡ್ವಾನ್ಸ್ ಸ್ಟಡೀಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, IBS ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್. Question number 37. Baba Atomic Research Center is situated at. So ಈ ಒಂದು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದಾಗ the right answer is option D, Trombay in Mumbai. So the Baba Atomic Research Center, it is India's premier nuclear research facility. The headquarters is at Trombay in Mumbai. It was founded by Homi Jahangir Baba as the atomic energy establishment in the year 1954. Question number 38. Which of the following characteristics pertains to non-conventional learning? ಕೆಳಗಿನವುಗಳಲ್ಲಿ ಯಾವ ಗುಣಲಕ್ಷಣ ಅಸಾಂಪ್ರದಾಯಿಕ ಕಲಿಕೆಗೆ ಸಂಬಂಧಪಟ್ಟಿದೆ ಅಂದಾಗ ಆಪ್ಷನ್ ಡಿ, ನೋ ಫಿಕ್ಸ್ಡ್ ಕರಿಕ್ಯುಲಮ್, ಯಾವುದೇ ನಿಗದಿತ ಪಠ್ಯಕ್ರಮ ಇಲ್ಲ. Question number 39. In the context of value education, which of the following stages will be considered relatively advanced stage? ಆಪ್ಷನ್ ಡಿ, ವ್ಯಾಲ್ಯೂ ಕನ್ಸಾಲಿಡೇಷನ್ ಥ್ರೂ ಇಂಟಿಗ್ರೇಷನ್. ಮೌಲ್ಯ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನಲ್ಲಿ ಯಾವ ಹಂತವನ್ನ ಮುಂದುವರೆದ ಹಂತ ಅಂತ ಹೇಳ್ತೀವಿ ಅಂದಾಗ ಏಕೀಕರಣದ ಮೂಲಕ ಮೌಲ್ಯ ಬಲವರ್ಧನೆ. ಕ್ವೆಶ್ಚನ್ ನಂಬರ್ 40. ಅಡಲ್ಟ್ ಎಜುಕೇಶನ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್. ವಯಸ್ಕರ ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಹೆಲ್ಪ್ ಅಡಲ್ಟ್ಸ್ ಅಚೀವ್ ಲಿಟ್ರಸಿ ಅಲಾಂಗ್ ಇಟ್ಸ್ ಪರ್ಸನಲ್ ಡೆವಲಪ್ಮೆಂಟ್. ವೈಯಕ್ತಿಕ ಅಭಿವೃದ್ಧಿಯೊಂದಿಗೆ ಸಾಕ್ಷರತೆಯನ್ನು ಸಾಧಿಸುವುದು ವಯಸ್ಕ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ. ಕ್ವೆಶ್ಚನ್ ನಂಬರ್ 41. The idea of starting girls university in our country started in the year 1970. ನಮ್ಮ ದೇಶದಲ್ಲಿ ಬಾಲಕಿಯರ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸುವ ಆಲೋಚನೆ 1970ರಲ್ಲಿ ಆರಂಭವಾಯಿತು. ಇದರ ಮುಖ್ಯ ಐಡಿಯಾ ಏನಂತಂದ್ರೆ ಆಪ್ಷನ್ ಸಿ, ಬಾಂಬೆಯಲ್ಲಿ SNT ವಿಶ್ವವಿದ್ಯಾಲಯವನ್ನು ತೆರೆಯುವುದರೊಂದಿಗೆ, ವಿತ್ ದ ಓಪನಿಂಗ್ ಆಫ್ SNDT ಯೂನಿವರ್ಸಿಟಿ ಅಟ್ ಬಾಂಬೆ.
Question number 42. The Panchakosha theory of education was elaborated by. ಪಂಚಕೋಶ ಶಿಕ್ಷಣ ಸಿದ್ಧಾಂತವನ್ನ ವಿವರಿಸಿದವರು ಯಾರು ಅಂದಾಗ ಆಪ್ಷನ್ ಡಿ ಅರಬಿಂದೋ. Question number 43. Birla Institute of Technology situated at. Birla Institute of Technology ಎಲ್ಲಿದೆ ಅಂತಂದ್ರೆ ಆಪ್ಷನ್ ಎ ರಾಂಚಿ. So Birla Institute of Technology Jaipur campus is an integral part of Birla Institute of Technology. It is in Ranchi and it was established in 1995. Question number 44. The project method of teaching is best associated with the philosophy of. ಬೋಧನಾ ಯೋಜನಾ ವಿಧಾನವು ತತ್ವಶಾಸ್ತ್ರದೊಂದಿಗೆ ಉತ್ತಮವಾಗಿ ಸಂಬಂಧ ಹೊಂದಿದೆ. ಆಪ್ಷನ್ ಎ ಜಾನ್ ಡಿವಿ is correct. Question number 45. What is the name of the research station established by the Indian government for conducting research at Antarctica? ಅಂಟಾರ್ಟಿಕಾನಲ್ಲಿ ಸಂಶೋಧನೆ ನಡೆಸಲು ಭಾರತ ಸರ್ಕಾರ ಸ್ಥಾಪಿಸಿದ ಸಂಶೋಧನಾ ಕೇಂದ್ರದ ಹೆಸರು. ಆಪ್ಷನ್ ಎ ದಕ್ಷಿಣ ಗಂಗೋತ್ರಿ. Dakshin Gangotri was the first scientific base station of India situated in Antarctica. Question number 46. Which of the following institutions in the field of education is set up by the MHRD government of India? ಶಿಕ್ಷಣ ಕ್ಷೇತ್ರದಲ್ಲಿ ಈ ಕೆಳಗಿನಲ್ಲಿ ಯಾವ ಸಂಸ್ಥೆಯನ್ನ MHRD ಭಾರತ ಸರ್ಕಾರ ಸ್ಥಾಪಿಸಿದೆ ಅಂದಾಗ ಆಪ್ಷನ್ ಸಿ ನ್ಯಾಷನಲ್ ಬಾಲ ಭವನ್ ನ್ಯೂ ಡೆಲ್ಲಿ. Question number 47. India's first defense university is in the state of. ಭಾರತದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ? ಹರಿಯಾಣ. So India's national defense university, it is a national defense university of government of India at Binola village in Gurugram district of Haryana. Question number 48. Who was the chairman of the UGC committee in 1969 appointed for administrative legislation of universities? ವಿಶ್ವವಿದ್ಯಾಲಯಗಳ ಆಡಳಿತಾತ್ಮಕ ಶಾಸನಕ್ಕಾಗಿ 1969ರಲ್ಲಿ ನೇಮಕಗೊಂಡ ಯುಜಿಸಿ ಸಮಿತಿಯ ಅಧ್ಯಕ್ಷರು ಯಾರು ಅಂದಾಗ ಆಪ್ಷನ್ ಎ ಡಾಕ್ಟರ್ ಪಿ.ಜಿ. ಗಜೇಂದ್ರ ಗಡ್ಕರ್. Question number 49. On the basis of teaching process, the universities can be categorized as. ಬೋಧನಾ ಪ್ರಕ್ರಿಯೆಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳನ್ನ ಕೆಳಗಿನಂತೆ ವರ್ಗೀಕರಿಸಬಹುದು. ಆಪ್ಷನ್ ಎ ಟ್ರೆಡಿಷನಲ್ ಅಂಡ್ ಓಪನ್ ಯೂನಿವರ್ಸಿಟೀಸ್, ಸಾಂಪ್ರದಾಯಿಕ ಮತ್ತು ಮುಕ್ತ ವಿಶ್ವವಿದ್ಯಾಲಯಗಳು. ಎಸ್ ಲಾಸ್ಟ್ ಕ್ವಶನ್. ಕಾಂಪ್ಲೆಕ್ಸ್ ಆಫ್ ಕಾಲೇಜ್ ಇಸ್ ಕಾಲ್ಡ್. ಕಾಲೇಜುಗಳ ಸಂಕೀರ್ಣವನ್ನ ಏನಂತ ಕರಿತೀವಿ ಅಂದಾಗ ಆಪ್ಷನ್ ಡಿ ಸ್ಟೇಟ್ ಯೂನಿವರ್ಸಿಟಿ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್ ಕ್ವಶನ್ ನಂಬರ್ 50 ಇದೆಲ್ಲ ಕಾಂಪ್ಲೆಕ್ಸ್ ಆಫ್ ಕಾಲೇಜಸ್ ಈಸ್ ಕಾಲ್ಡ್. ಕಾಲೇಜುಗಳ ಸಂಕೀರ್ಣವನ್ನ ಏನಂತ ಕರಿತೀವಿ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಆಪ್ಷನ್ ಡಿ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಆಪ್ಷನ್ ಡಿ ಸರಿಯಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಮಾಡಿ. ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ದಿ ನ್ಯಾಷನಲ್ ಎಜುಕೇಶನ್ ಡೇ ಆಫ್ ಇಂಡಿಯಾ? Option A, it is celebrated on 5th September every year. Option B, it is celebrated on 11th November every year. Option C, it is celebrated in the memory of India's first Union Minister of Education, Dr. Abul Kalam Azad. Next, it is being celebrated since 2008. ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ ಎ, ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತೆ. ಆಪ್ಷನ್ ಬಿ, ಇದನ್ನು ಪ್ರತಿ ವರ್ಷ ನವೆಂಬರ್ 11ರಂದು ಆಚರಿಸಲಾಗುತ್ತೆ. ಆಪ್ಷನ್ ಸಿ, ಇದನ್ನು ಭಾರತದ ಮೊದಲ ಕೇಂದ್ರ ಶಿಕ್ಷಣ ಸಚಿವ ಡಾಕ್ಟರ್ ಅಬುಲ್ ಕಲಾಂ ಆಜಾದ್ ಅವರ ಪರವಾಗಿ ಆಚರಿಸಲಾಗುತ್ತೆ, ಅವರ ಒಂದು ನೆನಪಿನಲ್ಲೇ ಆಚರಿಸಲಾಗುತ್ತೆ. ಆಪ್ಷನ್ ಡಿ, ಇದು 2008ರಿಂದ ಆಚರಿಸಲಾಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಏಕೆಂದರೆ ರಾಷ್ಟ್ರೀಯ ಶಿಕ್ಷಣ ದಿನ, ಸೊ ನ್ಯಾಷನಲ್ ಎಜುಕೇಶನ್ ಡೇ ಅನ್ನು ನಾವು ನವೆಂಬರ್ 11ರಂದು ಆಚರಿಸ್ತೀವಿ, ಸೆಪ್ಟೆಂಬರ್ 5ರಂದು ಅಲ್ಲ. ಸೆಪ್ಟೆಂಬರ್ 5ರಂದು ನಾವು ಟೀಚರ್ಸ್ ಡೇ ಅನ್ನು ಆಚರಿಸ್ತೀವಿ. ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ ನ್ಯಾಷನಲ್ ಎಜುಕೇಶನ್ ಡೇ, ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ 11th November every year. So it is celebrated on in the memory of Dr. Abul Kalam Azad. It is celebrated since 2008. So here option A is not correct. So option A is right answer. So National Education Day, it is celebrated every year on 11th November. So it is being celebrated in 2008 in memory of Abul Kalam Azad. So he was the first education minister of India. The next question is, the headquarter of Mahatma Gandhi Antarrashtriya Hindi Vishwavidyalaya is situated in. Mahatma Gandhi Antarrashtriya Hindi Pradhana Kacheri Vishwavidyalaya ಎಲ್ಲಿದೆ ಅಂತ? ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಸೇವಾಗ್ರಾಮ್, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ವಾರ್ಧಾ,
Option D, Ahmedabad. Yes, here the right answer for this question is option C, Wardha is the correct answer. So Mahatma Gandhi Antarrashtriya Hindi Vishwavidyalaya, it is a central university. It is located in Wardha, Maharashtra. So the new university began through an act of parliament which received the assent of president on 8th January 1997. Question number 3. Value education makes a student. Option A, good citizen. Option B, successful businessman. Option C, popular teacher. Option D, efficient manager. ಮೌಲ್ಯಯುತ ಶಿಕ್ಷಣವು ವಿದ್ಯಾರ್ಥಿಯನ್ನ ಏನನ್ನಾಗಿ ರೂಪಿಸ್ತಾ ಇದೆ? ಆಪ್ಷನ್ ಎ ಉತ್ತಮ ನಾಗರಿಕ, ಆಪ್ಷನ್ ಬಿ ಯಶಸ್ವಿ ಉದ್ಯಮಿ, ಆಪ್ಷನ್ ಸಿ ಜನಪ್ರಿಯ ಶಿಕ್ಷಕ, ಆಪ್ಷನ್ ಡಿ ದಕ್ಷ ವ್ಯವಸ್ಥಾಪಕ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಉತ್ತಮ ನಾಗರಿಕ. ಮೌಲ್ಯಯುತ ಶಿಕ್ಷಣವು ವಿದ್ಯಾರ್ಥಿಯನ್ನ ಉತ್ತಮ ನಾಗರಿಕನನ್ನಾಗಿ ರೂಪಿಸ್ತಾ ಇದೆ. ಸೊ ವ್ಯಾಲ್ಯೂ ಎಜುಕೇಶನ್ ಮೇಕ್ಸ್ ಅ ಸ್ಟೂಡೆಂಟ್ಸ್ ಗುಡ್ ಸಿಟಿಜನ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಕ್ವೆಶ್ಚನ್ ನಂಬರ್ 4. ನ್ಯಾಕ್ ಈಸ್ ಅನ್ ಅಟೋನಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಏಜಿಸ್ ಆಫ್. ನ್ಯಾಕ್ ಈ ಕೆಳಗಿನವುಗಳ ಆಶ್ರಯದಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಆಪ್ಷನ್ ಎ ICSSR, ಆಪ್ಷನ್ ಬಿ CSIR, ಆಪ್ಷನ್ ಸಿ AICTE, ಆಪ್ಷನ್ ಡಿ UGC. Yes, here the right answer for this question is option D, UGC. NAC, it is an autonomous institution under the aegis of UGC. NAC ಇದು ಒಂದು UGC under ಸ್ವಾಯತ್ತ ಸಂಸ್ಥೆಯಾಗಿದೆ. So NAC, it is an autonomous body under Universities Grant Commission. So NAC is going to assess and certify higher education institutions. Question number 5. All of the following tend to erode local control of education in favor of national control except the. ಈ ಕೆಳಗಿನವುಗಳನ್ನು ಹೊರತುಪಡಿಸಿ ರಾಷ್ಟ್ರೀಯ ನಿಯಂತ್ರಣದ ಪರವಾಗಿ ಶಿಕ್ಷಣದ ಸ್ಥಳೀಯ ನಿಯಂತ್ರಣವನ್ನು ಈ ಕೆಳಗಿನವುಗಳು ನಾಶಪಡಿಸುತ್ತವೆ. ಅಂದ್ರೆ ಇಲ್ಲಿ ಯಾವುದನ್ನ ಹೊರತುಪಡಿಸಿ all of the following tend to erode local control of education in favor of national control except. Option A, National Science Foundation. Option B, National Institute of Mental Health. Option C, College Entrance Examination. Option D, National Defense Education Act. The right answer is option B, National Institute of Mental Health. Question number 6. National Council for Women's Education was established in. ಮಹಿಳಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1958, ಆಪ್ಷನ್ ಬಿ 1976, ಆಪ್ಷನ್ ಸಿ 1989, ಆಪ್ಷನ್ ಡಿ 2000. Yes, here the correct answer for this question is option A, 1958. So on the basis of the recommendations of National Committee on Women's Education 1958, a National Council for Women's Education was set up in 1959 by Ministry of Education. Question number 7. Which one of the following is not situated in New Delhi? ಈ ಕೆಳಗಿನವುಗಳಲ್ಲಿ ಯಾವುದು ನವದೆಹಲಿಯಲ್ಲಿಲ್ಲ? ಆಪ್ಷನ್ ಎ Indian Council of Cultural Relations, ಆಪ್ಷನ್ ಬಿ Indian Council of Scientific Research, ಆಪ್ಷನ್ ಸಿ National Council of Educational Research and Training, ಆಪ್ಷನ್ ಡಿ Indian Institute of Advanced Studies. Yes, here the right answer is option D, Indian Institute of Advanced Studies. Option D is the right answer. So the Indian Institute of Advanced Studies, IIAS, it is a research institute located in Shimla, India. It was set up by the Ministry of Education, Government of India in 1964 and it was started functioning from 20 October 1965. So it is currently housed in Rashtrapati Niwas. Question number 8. Autonomy in higher education implies freedom in administration, policy making, finance, curriculum development. ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆಯ ಸ್ವಾತಂತ್ರ್ಯವನ್ನ ಯಾವುದು ಸೂಚಿಸ್ತಾ ಇದೆ? ಆಪ್ಷನ್ ಎ ಆಡಳಿತ, ಆಪ್ಷನ್ ಬಿ ನೀತಿ ರೂಪಣೆ, ಆಪ್ಷನ್ ಸಿ ಹಣಕಾಸು, ಆಪ್ಷನ್ ಡಿ ಪಠ್ಯಕ್ರಮ ಅಭಿವೃದ್ಧಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ, ಕರಿಕ್ಯುಲಮ್ ಡೆವಲಪ್ಮೆಂಟ್, ಪಠ್ಯಕ್ರಮ ಅಭಿವೃದ್ಧಿ. Question number 9. The National Museum at New Delhi is attached to. Option A, Delhi University. Option B, a deemed university. Option C, subordinate office of the JNU. Option D, part of Ministry of Tourism and Culture. ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನ ಇದಕ್ಕೆ ಜೋಡಿಸಲಾಗಿದೆ. ಆಪ್ಷನ್ ಎ ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಡೀಮ್ಡ್ ವಿಶ್ವವಿದ್ಯಾಲಯ,
ಆಪ್ಷನ್ ಸಿ JNU ನ ಅಧೀನ ಕಚೇರಿ. ಆಪ್ಷನ್ ಡಿ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯದ ವಿಭಾಗ. ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯೂ ಡೆಲ್ಲಿ ಈಸ್ ಅಟ್ಯಾಚ್ಡ್ ಟು ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಆ್ಯಂಡ್ ಕಲ್ಚರ್. ಸೊ ನವದೆಹಲಿಯಲ್ಲಿರುವ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಇದು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯದ ಒಂದು ಭಾಗವಾಗಿದೆ. So the National Museum at New Delhi, it is attached to the part of Ministry of Tourism and Culture. It is also known as National Museum of India. It is one of the largest museums in India, established in 1949. It functions under the Ministry of Culture, Government of India. Question number 10. Which opinion is not correct? Option A, education is a subject of concurrent list of 7th schedule of Constitution of India. Option B, University Grant Commission is a statutory body. Option C, patent, inventions, design, copyright and trademarks are the subject of concurrent list. Option D, Indian Council of Social Science Research is statutory body related to research in social sciences. Yes, here the right answer is option D. Option C is not correct. So option C is the right answer. Education is a subject of concurrent list of Schedule 7. It is right. Then in UGC, it is a statutory body. It is also correct. Indian Council of Social Science Research. It is a statutory body related to research in social science. This is also correct. Option C, patent, inventions, design, copyright and trademarks are the subject of concurrent list. This is wrong here. Question number 11. The Kothari Commission's report was entitled on Education and National Development, Learning to be Adventure, Diversification of Education, Education and Socialization in Democracy. ಕೋಠಾರಿ ಆಯೋಗದ ವರದಿಯ ಶೀರ್ಷಿಕೆ. ಆಪ್ಷನ್ ಎ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ. ಆಪ್ಷನ್ ಬಿ ಸಾಹಸ ಮಾಡಲು ಕಲಿಯುವುದು. ಆಪ್ಷನ್ ಸಿ ಶಿಕ್ಷಣದ ವೈವಿಧ್ಯೀಕರಣ. ಆಪ್ಷನ್ ಡಿ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಮತ್ತು ಸಾಮಾಜೀಕರಣ. Yes, here the correct answer is option A. The Kothari Commission's report entitled on Education and National Development. ಕೋಠಾರಿ ಆಯೋಗದ ಶೀರ್ಷಿಕೆ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ. So National Education Commission, it is known as the Kothari Commission. It was an ad hoc commission set up by the Government of India to examine all aspects of the educational sector in India and to develop general pattern of education and to recommend guidelines and policies for the development of education. Question number 12. Which one of the following articles of the Constitution of India safeguards the rights of minorities to establish and run educational institutions of their own liking? Option A, Article 19. Option B, Article 29. Option C, Article 30. Option D, Article 3. So ಭಾರತದ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲು ಯಾವ ಅನುಚ್ಛೇದದ ಪ್ರಕಾರ ಹಕ್ಕುಗಳನ್ನು ಹೊಂದಿದ್ದಾರೆ? The right answer is option C, Article 30. Question number 13. Which of the following is not a dual mode university? ಈ ಕೆಳಗಿನವುಗಳಲ್ಲಿ ಯಾವುದು ಡ್ಯುಯಲ್ ಮೋಡ್ ವಿಶ್ವವಿದ್ಯಾಲಯ ಅಲ್ಲ? ಆಪ್ಷನ್ ಎ ಡೆಲ್ಲಿ ಯೂನಿವರ್ಸಿಟಿ. ಆಪ್ಷನ್ ಬಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಆಪ್ಷನ್ ಸಿ ಮದ್ರಾಸ್ ಯೂನಿವರ್ಸಿಟಿ. ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. Yes, here the right answer is option D, Indira Gandhi National Open University. So dual mode university, it is a university that offers both distance education courses and also regular courses on its main campus. They teach students online as well as offline. So Indira Gandhi National Open University was established in 1985 by Government of India. Question number 14. Which of the following is more interactive and student centric? ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿದೆ? ಆಪ್ಷನ್ ಎ ಸೆಮಿನಾರ್. ಆಪ್ಷನ್ ಬಿ ವರ್ಕ್ಶಾಪ್. ಆಪ್ಷನ್ ಸಿ ಲೆಕ್ಚರ್. ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್. Yes, here the right answer is option D, group discussion, ಗುಂಪು ಚರ್ಚೆ. Question number 15. Exclusive educational channel of IGNOU is known as. IGNOUದ ವಿಶೇಷ ಶೈಕ್ಷಣಿಕ ಚಾನಲ್ ಅನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಜ್ಞಾನ ದರ್ಶನ್. ಆಪ್ಷನ್ ಬಿ ಜ್ಞಾನವಾಣಿ. ಆಪ್ಷನ್ ಸಿ ದೂರದರ್ಶನ್. ಆಪ್ಷನ್ ಡಿ ಪ್ರಸಾರ ಭಾರತಿ. Yes, here the correct answer is option A, ಜ್ಞಾನ ದರ್ಶನ್.
So Jnana Darshan, it was launched by MHRD, Information and Broadcasting, the Prasar Bharati and IGNOU jointly on 26 January 2000. So it is a 24 transmission channel for educational programs. Question number 16. Ministry of Human Resource Development includes Department of Elementary Education and Literacy. Option B, Department of Secondary Education and Literacy. Option C, Department of Women and Child Development. Option D, all of the above. So the right answer is option D, all of the above. ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ MHRD ಇದು ಪ್ರಾಥಮಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯನ್ನು ಒಳಗೊಂಡಿದೆ, ಮಾಧ್ಯಮಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯನ್ನು ಒಳಗೊಂಡಿದೆ, ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಕೂಡ ಇದು ಒಳಗೊಂಡಿದೆ. Question number 17. SITE stands for SIT ಅಂತಂದ್ರೆ the right answer is option B, Satellite Instructional Television Experiment. Option B is correct. So Satellite Instructional Television Experiment was experimental satellite communications project. It was launched in India in 1975 and it is designed jointly by NASA and ISRO. Question number 18. Assertion. The UGC academic staff colleges came into existence to improve the quality of teachers. The reason is university and college teachers have to undergo both orientation and refresher courses. 4 answers are given here. The right answer is option A. Both assertion and reason are true, and reason is the correct explanation of assertion. Question number 19. Foundation training to the newly recruited IAS is imparted by ಹೊಸದಾಗಿ ನೇಮಕಗೊಂಡ IAS ಆಫೀಸರ್ಸ್ಗಳಿಗೆ ಯಾವ ಫೌಂಡೇಶನ್ ತರಬೇತಿಯನ್ನು ನೀಡಲಾಗುತ್ತೆ? ಆಪ್ಷನ್ ಎ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಆಪ್ಷನ್ ಬಿ, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಇನ್ ಇಂಡಿಯಾ. ಆಪ್ಷನ್ ಸಿ, IBS ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್. ಆಪ್ಷನ್ ಡಿ, ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, IBS National Academy of Administration. Question number 20. Baba Atomic Research Center is situated at Baba Paramanu Sanshadhana Kendra ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬ್ಯಾಂಗ್ಳೂರ್, ಆಪ್ಷನ್ ಸಿ ಡೆಲ್ಲಿ, ಆಪ್ಷನ್ ಸಿ ಟ್ರಾಂಬೆ ಇನ್ ಮುಂಬೈ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮುಂಬೈ. So Baba Atomic Research Center, it is India's premier nuclear research facility headquartered in Trombay in Mumbai, Maharashtra. It was founded by Homi Jahangir Baba as the atomic energy in 1954. Which of the following statements are correct about distance education? A, it supplements formal education. B, it reduces cost of education. C, it replaces formal education. D, it enhances to access to education. So here option A is correct. It is going to supplement the formal education and it is going to reduce the cost of education. It enhances access to education, but it won't replace the formal education. So here A, B and D are correct. So ಈ ಒಂದು ಪ್ರಶ್ನೆಗೆ ಬಂದಾಗ ದೂರ ಶಿಕ್ಷಣದ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಇದು ಔಪಚಾರಿಕ ಶಿಕ್ಷಣಕ್ಕೆ ಪೂರಕವಾಗಿದೆ, ಇದು ಸರಿಯಾಗಿದೆ. ಆಪ್ಷನ್ ಬಿ, ಇದು ಶಿಕ್ಷಣದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ, ಇದು ಶಿಕ್ಷಣದ ಪ್ರವೇಶನ ಹೆಚ್ಚಿಸುತ್ತದೆ, ಇದು ಕೂಡ ಸರಿಯಾಗಿದೆ. ಆದರೆ ಈ ದೂರ ಶಿಕ್ಷಣ ಔಪಚಾರಿಕ ಶಿಕ್ಷಣವನ್ನು ಬದಲಾಯಿಸ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಬರಲ್ಲ. ಎ, ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So distance education system, it is a system wherein teachers and learners need not necessarily be present either at the same time or at the same place. So ಇಲ್ಲಿ ಈ ಒಂದು ಸಿಸ್ಟಮ್ ನಲ್ಲಿ ದೂರ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಇಬ್ರು ಒಂದೇ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಸೇರುವ ಅಗತ್ಯತೆ ಇರುವುದಿಲ್ಲ. ಸೊ ದ ಮೇನ್ ಏಮ್ಸ್ ಆಫ್ ಡಿಸ್ಟೆನ್ಸ್ ಎಜುಕೇಶನ್ ಆರ್, ಸೊ ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಮುಖ್ಯ ಉದ್ದೇಶಗಳು ಅಂತಂದ್ರೆ ಇಟ್ ಎನ್ಹಾನ್ಸಸ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ to enhance online teaching and learning. It provides opportunity for lifelong learning. The next question is, the Council of Rural Institutes Authority is situated at. Council of Rural Institute Authority ಈ ಸ್ಥಳದಲ್ಲಿದೆ. ಆಪ್ಷನ್ ಎ ಲುಧಿಯಾನ, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಹೈದರಾಬಾದ್. The right answer is option D, Hyderabad. So the Council of Rural Institute Authority, it is known as the Mahatma Gandhi National Council of Rural Education. So it is situated in Hyderabad. The next question is, which of the following is not an aim of higher education
according to Kotari Commission? Option A, to explore new knowledge in context of truth and interpret it in terms of ancient knowledge and beliefs in contemporary needs. Option B, to give right leadership in all the fields of life. Option C, to promote social justice and equality. Option D, to explore innate abilities in persons and develop them through training. So here the right answer is option D, to explore innate abilities in persons and develop them through training. ಸೊ ಕೋಟಾರಿ ಆಯೋಗದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಗುರಿ ಅಲ್ಲ? ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ವ್ಯಕ್ತಿಗಳಿಂದ ಸಹಜ ಸಾಮರ್ಥ್ಯಗಳನ್ನು ಅನ್ವೇಷಿಸುವುದು ಮತ್ತು ತರಬೇತಿಯ ಮೂಲಕ ಅವುಗಳನ್ನು ಅಭಿವೃದ್ಧಿಪಡಿಸುವುದು. ಸೊ ಉಳಿದವು ಕೂಡ ಸರಿಯಾಗಿಲ್ಲ. ಆಪ್ಷನ್ ಎ, ಸತ್ಯದ ಸಂದರ್ಭದಲ್ಲಿ ಹೊಸ ಜ್ಞಾನವನ್ನು ಅನ್ವೇಷಿಸುವುದು ಮತ್ತು ಸಮಕಾಲೀನ ಅಗತ್ಯಗಳಲ್ಲಿ ಪ್ರಾಚೀನ ಜ್ಞಾನ ಮತ್ತು ನಂಬಿಕೆಗಳ ದೃಷ್ಟಿಯಿಂದ ಅದನ್ನು ವ್ಯಾಖ್ಯಾನಿಸುವುದು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸರಿಯಾದ ನಾಯಕತ್ವವನ್ನು ನೀಡುವುದು. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸಿ. ಮೂರು ಕೂಡ ಇಲ್ಲಿ ಸರಿಯಾಗಿವೆ. ದ ನೆಕ್ಸ್ಟ್ ಕ್ವಶನ್ ಈಸ್, ಈ ಪಾಠಶಾಲಾ ಈಸ್ ಅನ್ ಇನಿಷಿಯೇಟಿವ್ ಬೈ. ಈ ಪಾಠಶಾಲಾ ಇದು ಯಾವುದರ ಉಪಕ್ರಮವಾಗಿದೆ? ಆಪ್ಷನ್ ಎ UGC, ಆಪ್ಷನ್ ಬಿ CBSE, ಆಪ್ಷನ್ ಸಿ NCERT, ಆಪ್ಷನ್ ಡಿ NCTE. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ NCERT. So e-Pathshala, it is a portal or it is an app developed by the CIET and NCERT. It was initiated jointly by Ministry of Human Resource Development, CIET and NCERT. It was launched in November 2015. So e-Pathshala is going to host educational resources for teachers, students, parents, researchers and educators. The next question is, the aim of vocationalization of education is? Option A, preparing students for a vocational along with knowledge. Option B, converting liberal education into vocational education. Option C, giving more importance to vocational than general education. Option D, making liberal education job oriented. ಶಿಕ್ಷಣದ ವೃತ್ತಿಪರೀಕರಣದ ಉದ್ದೇಶವೆಂದರೆ? ಆಪ್ಷನ್ ಎ, ಜ್ಞಾನದ ಜೊತೆಗೆ ವೃತ್ತಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು. ಆಪ್ಷನ್ ಬಿ, ಉದಾರ ಶಿಕ್ಷಣವನ್ನು ವೃತ್ತಿಪರ ಶಿಕ್ಷಣವನ್ನಾಗಿ ಪರಿವರ್ತಿಸುವುದು. ಆಪ್ಷನ್ ಸಿ, ಸಾಮಾನ್ಯ ಶಿಕ್ಷಣಕ್ಕಿಂತ ವೃತ್ತಿಪರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು. ಆಪ್ಷನ್ ಡಿ, ಉದಾರ ಶಿಕ್ಷಣವನ್ನು ಉದ್ಯೋಗ ಆಧಾರಿತವಾಗಿರಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಉದಾರ ಶಿಕ್ಷಣವನ್ನು ಉದ್ಯೋಗ ಆಧಾರಿತವಾಗಿಸುವುದು. ಮೇಕಿಂಗ್ ಲಿಬರಲ್ ಎಜುಕೇಶನ್ ಜಾಬ್ ಓರಿಯೆಂಟೆಡ್. ಸೊ ಆಪ್ಷನ್ ಡಿ is the right answer. The next question is, in 1948, under whose chairmanship a University Education Commission was set up to reconstruct university education in India? 1948ರಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣವನ್ನು ಪುನರ್ ನಿರ್ಮಿಸಲು ಯಾರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಪ್ಷನ್ ಬಿ, ಪ್ರೊಫೆಸರ್ PC ಜೋಶಿ. ಆಪ್ಷನ್ ಸಿ, ಡಾಕ್ಟರ್ S ರಾಧಾಕೃಷ್ಣನ್. ಆಪ್ಷನ್ ಡಿ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಾಕ್ಟರ್ S ರಾಧಾಕೃಷ್ಣನ್. So after independence, the first significant step taken by the government of India is in the field of education. It was the appointment of University Education Commission in the year 1948. The chairman was Dr. Sarvapalli Radhakrishnan. So he was former vice chancellor of Banaras Hindu University and second president of India. The next question is, the aim of UGC's Standing Committee of Vocational Education is? Option A, to identify such institution where vocational courses can be implemented. Option B, to impart training to the teachers for vocational education. Option C, to prepare study material for vocational courses. Option D, all of the above. Yes, here the right answer is option D, all of the above. ಸೊ ಈ ಒಂದು UGC ವೃತ್ತಿಪರ ಶಿಕ್ಷಣ ಸ್ಥಾಯಿ ಸಮಿತಿಯ ಉದ್ದೇಶ ಅಂತಂದರೆ ವೃತ್ತಿಪರ ಕೋರ್ಸ್ಗಳನ್ನು ಕಾರ್ಯಗತಗೊಳಿಸಬಹುದಾದ ಸಂಸ್ಥೆಗಳನ್ನು ಗುರುತಿಸುವುದು, ವೃತ್ತಿಪರ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು. ಸೊ ಮೂರು ಕೂಡ ಸರಿಯಾಗಿವೆ, ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಈಸ್? ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ? ಆಪ್ಷನ್ ಎ, ಯಶವಂತರಾವ್ ಚೌಹಾಣ್ ಮಹಾರಾಷ್ಟ್ರ ಓಪನ್ ಯೂನಿವರ್ಸಿಟಿ. ಆಪ್ಷನ್ ಬಿ, ನಳಂದ ಓಪನ್ ಯೂನಿವರ್ಸಿಟಿ ಪಾಟ್ನಾ.
Option C, Bhimrao Ambedkar Open University, Hyderabad. Option D, Tamil Nadu Open University, Chennai. Yes, here the correct answer for this question is option C, Bhimrao Ambedkar University, Hyderabad. So the Andhra Pradesh government took the first initiative in the year of 1982 to start Andhra Pradesh Open University. It is renamed as Dr. B.R. Ambedkar Open University at Hyderabad. The next question is unitary teaching college is called residential university, affiliating university, residential cum affiliating university, none of the above. ಯೂನಿಟರಿ ಟೀಚಿಂಗ್ ಕಾಲೇಜನ್ನು ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ವಸತಿ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಅಂಗಸಂಸ್ಥೆ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ವಸತಿ ಮತ್ತು ಸಂಯೋಜಿತ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ. ಆಪ್ಷನ್ ಎ, ಯೂನಿಟರಿ ಟೀಚಿಂಗ್ ಕಾಲೇಜ್, ಇಟ್ ಈಸ್ ಆಲ್ಸೋ ಕಾಲ್ಡ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಸೊ ಈ ಒಂದು ಯೂನಿಟರಿ ಟೀಚಿಂಗ್ ಕಾಲೇಜನ್ನು ನಾವು ವಸತಿ ವಿಶ್ವವಿದ್ಯಾಲಯ ಅಂತ ಕರಿತಾ ಇದ್ದೀವಿ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದ ಮೀನಿಂಗ್ ಆಫ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಈಸ್. So the option A, the universities which are not having central campus for teaching but it is going on in affiliating colleges. Option B, the universities which implement curriculum only and coordinating examinations. Option C, the universities which work has distribution of degrees. Option D, all of the above are true. So here all the statements about affiliating university are true. So ಇಲ್ಲಿ affiliating university ಅರ್ಥ, ಇವು ಬೋಧನೆಗಾಗಿ ಯಾವುದೇ ರೀತಿಯ ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರುವುದಿಲ್ಲ, ಆದರೆ ಇವು ಸಂಯೋಜಿತ ಕಾಲೇಜುಗಳ ಮೂಲಕ ಡಿಗ್ರಿಗಳನ್ನು ನೀಡ್ತಾ ಇವೆ. ಜೊತೆಗೆ ಪಠ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಮತ್ತು ಈ ಒಂದು ಪರೀಕ್ಷೆಗಳನ್ನು ಸಮನ್ವಯಗೊಳಿಸುವ ವಿಶ್ವವಿದ್ಯಾಲಯಗಳಾಗಿವೆ. ಜೊತೆಗೆ ಪದವಿಗಳ ವಿತರಣೆಗಾಗಿ ಕಾರ್ಯನಿರ್ವಹಿಸುವ ವಿಶ್ವವಿದ್ಯಾಲಯಗಳಾಗಿವೆ. ಸೊ ಈ ಮೂರು ಕೂಡ ಅಫಿಲಿಯೇಟಿವ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನಿಜವಾಗಿವೆ. So the affiliating universities does not have any central campus for teaching but conducts teaching through affiliated colleges. So affiliating university is going to implement curriculum and also coordinate examinations. Affiliating universities also distribute degrees to the students from affiliated colleges. The next question is the abbreviation SCOE stands for. SCOE ಎಂಬ ಸಂಕ್ಷಿಪ್ತ ಪದವು ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, so here the right answer is option A, Standing Committee of Vocational Education. ವೃತ್ತಿ ಶಿಕ್ಷಣದ ಸ್ಥಾಯಿ ಸಮಿತಿ. Option A is the right answer. So SCOE stands for Standing Committee of Vocational Education. It was formed in 2012 by University Grant Commission. This committee authorizes the degree in vocational education. So Vocational Education Committee was formed to aim at vocationalization of education. The next question is open universities are treated as non-traditional universities because ಮುಕ್ತ ವಿಶ್ವವಿದ್ಯಾಲಯಗಳನ್ನು ಸಾಂಪ್ರದಾಯಿಕವಲ್ಲದ ವಿಶ್ವವಿದ್ಯಾಲಯಗಳಂತ ಕರಿತೀವಿ, ಏಕೆಂದರೆ. ಸೊ ಆಪ್ಷನ್ ಎ, ಇನೋವೇಟಿವ್ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಯೂಸ್ಡ್ ಇನ್ ದೀಸ್ ಯೂನಿವರ್ಸಿಟೀಸ್. ಆಪ್ಷನ್ ಬಿ, ಇನೋವೇಷನ್ ಮೆಥಡ್ಸ್ ಆಫ್ ಅಡ್ಮಿಷನ್, ಕರಿಕ್ಯುಲಮ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆರ್ ಫಾಲೋಡ್ ಇನ್ ದೀಸ್ ಯೂನಿವರ್ಸಿಟೀಸ್. ಆಪ್ಷನ್ ಸಿ, ಮಾಡರ್ನ್ ಕಮ್ಯುನಿಕೇಷನ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ದೀಸ್ ಯೂನಿವರ್ಸಿಟೀಸ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಆರ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಈ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ನವೀನ ವಿಧಾನಗಳನ್ನು ಬಳಸಲಾಗುತ್ತೆ. ಈ ವಿಶ್ವವಿದ್ಯಾಲಯ ಪ್ರವೇಶ, ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ನಾವೀನ್ಯತೆ ವಿಧಾನಗಳನ್ನು ಒಳಗೊಂಡಿರ್ತವೆ. ಈ ವಿಶ್ವವಿದ್ಯಾಲಯಗಳಲ್ಲಿ ಆಧುನಿಕ ಸಂವಹನ ತಂತ್ರಗಳನ್ನು ಬಳಸಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಮುಕ್ತ ವಿಶ್ವವಿದ್ಯಾಲಯಗಳನ್ನು ನಾವು ಸಾಂಪ್ರದಾಯಿಕವಲ್ಲದ ವಿಶ್ವವಿದ್ಯಾಲಯಗಳಂತ ಕರಿತಾ ಇದ್ದೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. The next question is the National Institute of Education, Planning and Administration has been converted into a deemed university and it is now called. So National Institute of Education and Planning and Administration ಅನ್ನ ಡೀಮ್ಡ್ ವಿಶ್ವವಿದ್ಯಾಲಯನಾಗಿ ಪರಿವರ್ತಿಸಲಾಗಿದೆ. ಈಗ ಇದನ್ನ ಏನಂತ ಕರಿತೀವಿ? The right answer is option A, NUEPA. So the National Institute of Educational Planning and Administration, NEPA, now it is called NUEPA. So it is in New Delhi. The institute was set up by Ministry of Human Resource Development. Now it is known as the Ministry of Education. The next question is the residential universities are the universities having options. Option A, central campus for imparting education. Option B, many campuses for imparting education.
ಆಪ್ಷನ್ ಸಿ ಬೋತ್ ಆಫ್ ದ ಅಬವ್ ಆರ್ ಕರೆಕ್ಟ್. ಆಪ್ಷನ್ ಡಿ ನಾನ್ ಆಫ್ ದ ಅಬವ್ ಆರ್ ಕರೆಕ್ಟ್. ವಸತಿ ವಿಶ್ವವಿದ್ಯಾಲಯ ಆಯ್ಕೆಗಳನ್ನ ಹೊಂದಿರುವ ವಿಶ್ವವಿದ್ಯಾಲಯಗಳಂತಂದ್ರೆ ಆಪ್ಷನ್ ಎ, ಈ ವಿಶ್ವವಿದ್ಯಾಲಯಗಳು ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರುತ್ತವೆ. ಶಿಕ್ಷಣವನ್ನು ನೀಡಲು ಅನೇಕ ಕ್ಯಾಂಪಸ್ಗಳನ್ನು ಹೊಂದಿರುತ್ತವೆ. ಮೇಲಿನ ಎರಡು ಸರಿಯಾಗಿವೆ, ಮೇಲಿನ ಯಾವುದು ಸರಿ ಇಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ರೆಸಿಡೆನ್ಷಿಯಲ್ ಯೂನಿವರ್ಸಿಟೀಸ್ ಆರ್ ಹ್ಯಾವಿಂಗ್ ಸೆಂಟ್ರಲ್ ಕ್ಯಾಂಪಸ್ ಫಾರ್ ಇಂಪಾರ್ಟಿಂಗ್ ಎಜುಕೇಶನ್. ಸೊ ಈ ವಸತಿ ವಿಶ್ವವಿದ್ಯಾಲಯಗಳು ಶಿಕ್ಷಣವನ್ನು ನೀಡಲು ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರ್ತವೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಏಜೆನ್ಸಿ ವಿಚ್ ಹ್ಯಾವ್ ಫೌಂಡೆಡ್ ಸ್ಕೋವ್ ಈಸ್. ಸ್ಕೋವ್ ಅನ್ನು ಸ್ಥಾಪಿಸಿದ ಏಜೆನ್ಸಿ ಯಾವುದು? UGC, NCERT, ICSSR, ICSIR. The correct answer is option A, UGC, University Grant Commission. So with the recommendations of the Standing Committee on Vocational Education and its subcommittee constituted for the purpose, the UGC identified 209 institutions in the first instance for starting vocational courses in the year 1994-95. The next question is, who has signed an MOU for accreditation of teacher education institutions in India? ಭಾರತದಲ್ಲಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಗಾಗಿ ತಿಳುವಳಿಕಾ ಒಡಂಬಡಿಕೆಗೆ ಯಾರು ಸಹಿ ಹಾಕಿದ್ದಾರೆ? The right answer is option B, NCTE and NAC. The next question is, the university which telecasts interaction educational programs through its women channel is. ತನ್ನ ಮಹಿಳಾ ಚಾನಲ್ ಮೂಲಕ ಸಂವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ, ಒಸ್ಮಾನಿಯಾ ಯೂನಿವರ್ಸಿಟಿ. ಆಪ್ಷನ್ ಬಿ, ಯೂನಿವರ್ಸಿಟಿ ಆಫ್ ಪುಣೆ. ಆಪ್ಷನ್ ಸಿ, ಅಣ್ಣಾಮಲೈ ಯೂನಿವರ್ಸಿಟಿ. ಆಪ್ಷನ್ ಡಿ, ಇಂದಿರಾ ಗಾಂಧಿ ನ್ಯಾಷನಲ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ, IGNOU is the right answer. So the university that telecasts interactive educational programs through its own channel is Indira Gandhi National Open University. The next question is, the University Grants Commission was constituted on the recommendations of ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ, UGC. ಕೆಳಗಿನವುಗಳಲ್ಲಿ ಯಾವುದರ ಶಿಫಾರಸಿನ ಮೇಲೆ ರಚಿಸಲಾಯಿತು? ಆಪ್ಷನ್ ಎ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಆಪ್ಷನ್ ಬಿ, ಮುದಲಿಯರ್ ಕಮಿಷನ್. ಆಪ್ಷನ್ ಸಿ, ಸರ್ಜನ್ ಕಮಿಷನ್. ಆಪ್ಷನ್ ಡಿ, ಕೋಟಾರಿ ಕಮಿಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಕಿಂಡರ್ಗಾರ್ಟನ್ ಸಿಸ್ಟಮ್ ಆಫ್ ಎಜುಕೇಶನ್ ಇಸ್ ಇಂಡೆಪ್ಟೆಡ್ ಟು. KG ಅಂತೀವಲ್ಲ, ಶಿಶು ವಿಹಾರ ಶಿಕ್ಷಣ ವ್ಯವಸ್ಥೆಯು ಯಾರಿಂದ ಆರಂಭವಾಯಿತು? ಆಪ್ಷನ್ ಎ, ಡ್ಯೂಯಿ. ಆಪ್ಷನ್ ಬಿ, ಪ್ರೋಬೆಲ್. ಆಪ್ಷನ್ ಸಿ, ಪ್ಲೇಟೋ. ಆಪ್ಷನ್ ಡಿ, ಸ್ಪೆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪ್ರೋಬೆಲ್. So the kindergarten system of education is primarily indebted to Frederick Probel. So he was German educator. So he is credited with founding the concept of kindergarten. The next question is, India's first defense university is set up in. ಭಾರತದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ, ಹರಿಯಾಣ. ಆಪ್ಷನ್ ಬಿ, ಡೆಲ್ಲಿ. ಆಪ್ಷನ್ ಸಿ, ಪಂಜಾಬ್. ಆಪ್ಷನ್ ಡಿ, ಉತ್ತರ ಪ್ರದೇಶ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಹರಿಯಾಣ. The next question is, National Police Academy is situated at. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಪ್ಷನ್ ಎ, ಹೈದರಾಬಾದ್. ಆಪ್ಷನ್ ಬಿ, ಹಂಪಿ. ಆಪ್ಷನ್ ಸಿ, ಕೋಲ್ಕತ್ತಾ. ಆಪ್ಷನ್ ಡಿ, ಚೆನ್ನೈ. The right answer is option A, Hyderabad. So Sardar Vallabhbhai Patel National Police Academy is the civil service training institution in India. So the institution trains Indian police service officers before they are sent to the respective states. The academy is in Shivrampally, Hyderabad. The tertiary education includes option A, primary and secondary education. Option B, higher education. Option C, vocational education and training. Option D, both B and C. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ, ಟರ್ಷರಿ ಎಜುಕೇಶನ್ ಅಂದ್ರೆ ತೃತೀಯ ಶಿಕ್ಷಣ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒಳಗೊಂಡಿದೆ ಅಂತ. ಆಪ್ಷನ್ ಎ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ.
ಆಪ್ಷನ್ ಬಿ ಕೇವಲ ಉನ್ನತ ಶಿಕ್ಷಣ, ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ, ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಸೊ ಇಲ್ಲಿ ತೃತೀಯ ಶಿಕ್ಷಣಕ್ಕೆ ಬಂದಾಗ ಟರ್ಷರಿ ಎಜುಕೇಷನ್ಗೆ ಬಂದಾಗ ಆಪ್ಷನ್ ಡಿ ಸರಿಯಾಗಿದೆ. ಇದು ಉನ್ನತ ಶಿಕ್ಷಣದ ಜೊತೆಗೆ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯನ್ನು ಕೂಡ ಇದು ಒಳಗೊಂಡಿದೆ. ಸೊ ಟರ್ಷರಿ ಎಜುಕೇಷನ್ ಇನ್ಕ್ಲೂಡ್ಸ್ ಹೈಯರ್ ಎಜುಕೇಷನ್ ಆ್ಯಂಡ್ ಆಲ್ಸೋ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಸೊ ಆಪ್ಷನ್ ಡಿ is the right answer. So tertiary education refers to all formal post-secondary education, including public, private universities, colleges, technical training institutions, and also vocational schools. So option D is the right answer. The next question is, which of the following agency put forward the concept of proactive university? ಸೊ ಇಲ್ಲಿ ಪೂರ್ವಭಾವಿ ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆಯನ್ನು ಯಾರು ಮುಂದಿಟ್ಟರು? ಆಪ್ಷನ್ ಎ UNDP, ಆಪ್ಷನ್ ಬಿ ಯುನೆಸ್ಕೋ, option C AICTE, option D UGC. Yes, here the correct answer is option B UNESCO. So UNESCO, it was established with the purpose of development of humans in the field of education and science. So UNESCO has given the concept of proactive university. So there are many programs running under UNESCO to highlight the importance of education worldwide. The next question is, in which year was the Association of Indian Universities originally set up? Association of Indian University AIU ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1925, ಆಪ್ಷನ್ ಬಿ 1945, ಆಪ್ಷನ್ ಸಿ 1953, ಆಪ್ಷನ್ ಡಿ none of the above. Yes, here the right answer is option A 1925. So Association of Indian Universities, it is based on in the national capital of India, and it is an organization and association of major universities in India. So it was established in the year of 1925. The next question is, the recommendation that no student should be allowed to specialize in teaching a subject unless he had it in BA or BSc was made by. BA ಅಥವಾ BSc ಯಲ್ಲಿ ಉತ್ತೀರ್ಣರಾಗದ ಹೊರತು ಯಾವುದೇ ವಿದ್ಯಾರ್ಥಿಗೆ ಆ ಒಂದು ವಿಷಯವನ್ನು ಕಲಿಸುವಲ್ಲಿ ಪರಿಣತಿ ಪಡೆಯಲು ಅವಕಾಶ ನೀಡಬಾರದು ಎಂಬ ಶಿಫಾರಸನ್ನ ಯಾರು ಮಾಡಿದ್ರು? ಆಪ್ಷನ್ ಎ ಯಶ್ಪಾಲ್ ಸಮಿತಿ, ಆಪ್ಷನ್ ಬಿ ಜ್ಞಾನ್ ಆಯೋಗ್, ಆಪ್ಷನ್ ಸಿ ಶಿಕ್ಷಣ ಆಯೋಗ್, ಆಪ್ಷನ್ ಡಿ NR ಸರ್ಕಾರ ಸಮಿತಿ. The Yashpal Committee, Knowledge Commission, the Education Commission, NR Sarkar Committee. Here the right answer is option C, the Education Commission 1964-66. Shikshana Ayoga 1964-66 ಸರಿಯಾಗಿದೆ. So one of the key recommendations made by the Education Commission was that no student should be allowed to specialize in teaching a subject unless they had studied it in their undergraduate degree. ಉದಾಹರಣೆಗೆ ನೀವು ಅರ್ಥಶಾಸ್ತ್ರ ಎಕನಾಮಿಕ್ಸ್ನಲ್ಲಿ ಎಕನಾಮಿಕ್ಸ್ ಲೆಕ್ಚರ್ ಆಗಲು ಬಯಸಿದ್ರೆ ನೀವು BA ನಲ್ಲಿ ಆ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರಬೇಕು ಅಂತ. ಸೊ ಹಿಯರ್ ಆರ್ ಸಮ್ ಅದರ್ ರೆಕಮೆಂಡೇಶನ್ಸ್ ಲೈಕ್ ಎಕ್ಸ್ಪಾನ್ಷನ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೋರ್ ಯೂನಿವರ್ಸಿಟೀಸ್, ಇಂಟ್ರೊಡಕ್ಷನ್ ಆಫ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, then emphasis on scientific research and development, promoting innovation and technological advancement, promotion adult education and also distance education, and improvement of teacher education and training. These are the some other recommendations of Education Commission. The next question is, which of the following characteristics pertains to non-conventional learning? Option A, on campus education with fixed time, option B, teacher centered learning, option C, requirement of regular attendance, option D, no fixed curriculum. ಈ ಕೆಳಗಿನವುಗಳಲ್ಲಿ ಯಾವ ಗುಣಲಕ್ಷಣವು ಅಸಾಂಪ್ರದಾಯಿಕ ಕಲಿಕೆಗೆ ಸಂಬಂಧಿಸಿದೆ? ಅಂದರೆ ನಾನ್ ಕನ್ವೆನ್ಷನಲ್ ಲರ್ನಿಂಗ್ಗೆ. ಆಪ್ಷನ್ ಎ, ನಿಗದಿತ ಸಮಯದೊಂದಿಗೆ ಕ್ಯಾಂಪಸ್ ಶಿಕ್ಷಣ, ಶಿಕ್ಷಕ ಕೇಂದ್ರಿತ ಕಲಿಕೆ, ನಿಯಮಿತ ಹಾಜರಾತಿಯ ಅವಶ್ಯಕತೆ. ಸೊ ಈ ನಿಗದಿತ ಸಮಯದ ಕ್ಯಾಂಪಸ್ ಶಿಕ್ಷಣ ಅಂದಾಗ, ಶಿಕ್ಷಕ ಕೇಂದ್ರಿತ ಕಲಿಕೆ ಅಂದಾಗ, ನಿಯಮಿತ ಹಾಜರಾತಿ ಅಂದಾಗ ಇವು ಮೂರು ಕೂಡ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರ್ತಾವೆ. ಸೊ ಹೀಗಾಗಿ ಅಸಾಂಪ್ರದಾಯಿಕ ಕಲಿಕೆ ಅಂದಾಗ ಇಲ್ಲಿ ಯಾವುದೇ ನಿಗದಿತ ಪಠ್ಯಕ್ರಮ ಇರುವುದಿಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಇನ್ನು campus education or teacher centered education or regular attendance, these are the parts of conventional learning. So it related to non-conventional learning, no fixed curriculum. Option D is the right answer. So there is no fixed curriculum in non-conventional learning. Non-conventional learning,
The non-conventional learning program, it is a program that involves teaching learning activities that are offered apart from campus. So ಇಲ್ಲಿ ಯಾವುದೇ ರೀತಿಯ ಕ್ಯಾಂಪಸ್ ಇರಲ್ಲ, ಕ್ಯಾಂಪಸ್ ನಿಂದ ಹೊರಗಡೆ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತೆ. ಸೊ ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಹೋಗುವ ಅವಶ್ಯಕತೆಯಲ್ಲಿ ಇರುವುದಿಲ್ಲ. The next question is, who among the following was the chairman of University Education Commission 1948? ಈ ಕೆಳಗಿನವರಲ್ಲಿ ಯಾರು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ ಡಿ.ಎಸ್. ಕೋಠಾರಿ, ಆಪ್ಷನ್ ಬಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಆಪ್ಷನ್ ಸಿ ಡಾಕ್ಟರ್ ಜಾಕಿರ್ ಹುಸೇನ್, ಆಪ್ಷನ್ ಡಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. Yes, here the right answer is option D, Dr. S. Radhakrishnan. So Dr. Sarvapalli Radhakrishnan was chairman of University Education Commission. It is also known as the Radhakrishnan Commission. So ಇದಕ್ಕೆ ನಾವು ರಾಧಾಕೃಷ್ಣನ್ ಕಮಿಷನ್ ಅಂತಾನೂ ಕೂಡ ಕರಿತೀವಿ. ಸೊ ನೆನಪಿನಲ್ಲಿ ಇಡಬೇಕು. The next question is, the main reason for low enrollment in vocational education courses in India is high fee structure, lack of adequate infrastructure to impart vocational education, unavailability of large number of vocational courses, or wrong perception of vocational education among students and parents. ಭಾರತದಲ್ಲಿ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಲ್ಲಿ ಕಡಿಮೆ ದಾಖಲಾತಿಗೆ ಮುಖ್ಯ ಕಾರಣ ಆಪ್ಷನ್ ಎ ಹೆಚ್ಚಿನ ಶುಲ್ಕ ಇರೋದ್ರಿಂದ, ಆಪ್ಷನ್ ಬಿ ವೃತ್ತಿಪರ ಶಿಕ್ಷಣವನ್ನು ನೀಡಲು ಸಾಕಷ್ಟು ಮೂಲ ಸೌಕರ್ಯಗಳ ಕೊರತೆ ಇರೋದ್ರಿಂದ, ಆಪ್ಷನ್ ಸಿ ಹೆಚ್ಚಿನ ಸಂಖ್ಯೆಯ ವೃತ್ತಿಪರ ಕೋರ್ಸ್ಗಳ ಅಲಭ್ಯತೆ ಇರುವುದರಿಂದ, ಆಪ್ಷನ್ ಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ವೃತ್ತಿಪರ ಶಿಕ್ಷಣದ ಬಗ್ಗೆ ತಪ್ಪು ಗ್ರಹಿಕೆ ಇರೋದ್ರಿಂದ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ವೃತ್ತಿಪರ ಶಿಕ್ಷಣದ ಬಗ್ಗೆ ತಪ್ಪು ಗ್ರಹಿಕೆ. So the right answer is option D, wrong perception of vocational education among the students and parents. The next question is, in the context of value education, which of the following stages will be considered a relatively advanced stage? Option A, value collection through imitation, option B, value assessment through inner evaluation, option C, value clarification through exposure, option D, value consolidation through integration. ಮೌಲ್ಯ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಹಂತವನ್ನು ತುಲನಾತ್ಮಕವಾಗಿ ಮುಂದುವರಿದ ಹಂತವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಅನುಕರಣೀಯ ಮೂಲಕ ಮೌಲ್ಯ ಸಂಗ್ರಹಣೆ, ಆಪ್ಷನ್ ಬಿ ಆಂತರಿಕ ಮೌಲ್ಯಮಾಪನದ ಮೂಲಕ ಮೌಲ್ಯಮಾಪನ, ಆಪ್ಷನ್ ಸಿ ಮಾನ್ಯತೆಯ ಮೂಲಕ ಮೌಲ್ಯ ಸ್ಪಷ್ಟೀಕರಣ, ಆಪ್ಷನ್ ಡಿ ಏಕೀಕರಣದ ಮೂಲಕ ಮೌಲ್ಯ ಬಲವರ್ಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವ್ಯಾಲ್ಯೂ ಕನ್ಸೋಲಿಡೇಷನ್ ಥ್ರೂ ಇಂಟಿಗ್ರೇಷನ್. ಏಕೀಕರಣದ ಮೂಲಕ ಮೌಲ್ಯ ಬಲವರ್ಧನೆ. ಸೊ ವ್ಯಾಲ್ಯೂ ಎಜುಕೇಶನ್, ಇಟ್ ಈಸ್ ಅ ಮೆಥಡ್ ಬೈ ವಿಚ್ ಇಂಡಿವಿಜುವಲ್ ಇಸ್ ಟಾಟ್ ಮಾರಲ್ ವ್ಯಾಲ್ಯೂಸ್. ಸೊ ವ್ಯಾಲ್ಯೂ ಎಜುಕೇಶನ್ ಅಂದಾಗ, ಮೌಲ್ಯ ಶಿಕ್ಷಣ ಅಂದಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಮೌಲ್ಯಗಳನ್ನು, ಹವ್ಯಾಸಗಳನ್ನು ಕಲಿಸಲಾಗುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಇಂಡಿವಿಜುವಲ್ ಆಸ್ ಇಟ್ ಹೆಲ್ಪ್ಸ್ ಇನ್ ಲೈಫ್ ಲಾಂಗ್ ಡಿಫ್ರೆಂಟ್ ವಿತ್. ಸೊ ಇದು ವಿದ್ಯಾರ್ಥಿಗೆ ತನ್ನ ಜೀವನ ಪೂರ್ತಿ ಸಮಾಜದಲ್ಲಿ ಒಂದು ಉತ್ತಮ ಹೆಸರನ್ನು ಗಳಿಸಲು ಸಹಾಯ ಮಾಡುತ್ತೆ. The next question is, which of the following entries of the Indian Constitution deals with the coordination and determination of standards in institutions for higher education or research or scientific and technical institutions? ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ನಮೂದು ಉನ್ನತ ಶಿಕ್ಷಣ ಅಥವಾ ಸಂಶೋಧನೆ ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆಗಳಲ್ಲಿನ ಮಾನದಂಡಗಳ ಸಮನ್ವಯ ಮತ್ತು ನಿರ್ಣಯದ ಬಗ್ಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ಎಂಟ್ರಿ 63, ಆಪ್ಷನ್ ಬಿ ಎಂಟ್ರಿ 64, ಆಪ್ಷನ್ ಸಿ ಎಂಟ್ರಿ 65, ಆಪ್ಷನ್ ಡಿ ಎಂಟ್ರಿ 66. Yes, here the right answer is option D, entry 66. The next question is, the first national sports university, which is also known as a central government university, is in the state of. ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ, ಇದನ್ನ ಕೇಂದ್ರ ಸರ್ಕಾರಿ ವಿಶ್ವವಿದ್ಯಾಲಯ ಅಂತಾನೂ ಕರಿತೀವಿ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ಅರುಣಾಚಲ ಪ್ರದೇಶ್, ಆಪ್ಷನ್ ಡಿ ಮಧ್ಯಪ್ರದೇಶ್. Yes, here the correct answer is option B, Manipur is the right answer. So Prime Minister Narendra Modi has laid the foundation stone for National Sports University on 16 March 2018. So it is the first and as of 2019 the only central university in India focusing on sports education. The next question is, which one of the following statements is not correct about the University Grant Commission? Option A, it was established in 1956 by an act of parliament. Option B, it is tasked with promoting and coordinating higher education. Option C, it receives planned and non-planned funds from central government.
ಆಪ್ಷನ್ ಡಿ ಇಟ್ ರಿಸೀವ್ಸ್ ಫಂಡ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸ್ಟೇಟ್ ಯೂನಿವರ್ಸಿಟಿ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಂದ್ರೆ ಆಪ್ಷನ್ ಎ ಇದು 1956 ರಲ್ಲಿ ಸಂಸತ್ತಿನ ಕಾಯ್ದೆ ಮೂಲಕ ಸ್ಥಾಪಿಸಲಾಯಿತು. ಆಪ್ಷನ್ ಬಿ ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ಮತ್ತು ಸಂಯೋಜಿಸುವ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ. ಆಪ್ಷನ್ ಸಿ ಇದು ಕೇಂದ್ರ ಸರ್ಕಾರದಿಂದ ಯೋಜನೆ ಮತ್ತು ಯೋಜನೆಯೇತರ ನಿಧಿಗಳನ್ನ ಪಡೆಯುತ್ತದೆ. ಸೊ ಈ ಮೂರು ಕೂಡ ಇಲ್ಲಿ ಸರಿಯಾಗಿವೆ. ಸೊ ಇದು 1956ರಲ್ಲಿ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮೂಲಕ ಸ್ಥಾಪನೆಗೊಳ್ಳುತ್ತೆ. ಇದು ಹೈಯರ್ ಎಜುಕೇಶನ್ ಪ್ರಮೋಷನ್ ಸಲುವಾಗಿ ಪ್ರಾರಂಭಿಸಲಾಗಿದೆ. ಇದು ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ನಿಂದ ಫಂಡ್ ಅನ್ನ ಪಡಿತಾ ಇದೆ. ಇದು ಸರಿಯಾಗಿದೆ. ಆದ್ರೆ ಇದು ರಾಜ್ಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳಿಂದ ಯಾವುದೇ ಹಣವನ್ನ ಪಡೆಯುವುದಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. The next question is the title of ಯಶ್ಪಾಲ್ Committee Report 1993 is. ಯಶ್ಪಾಲ್ ಸಮಿತಿ ವರದಿಯ ಶೀರ್ಷಿಕೆ ಏನು? ಆಪ್ಷನ್ ಎ ICT in teacher education. ಆಪ್ಷನ್ ಬಿ ಲರ್ನಿಂಗ್ ವಿದೌಟ್ ಬರ್ಡನ್. ಆಪ್ಷನ್ ಸಿ ಲರ್ನಿಂಗ್ ಥ್ರೂ ಬ್ರಾಡ್ಕಾಸ್ಟಿಂಗ್. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಆಪ್ಷನ್ ಇಲ್ಲಿ ಶಿಕ್ಷಕರ ಶಿಕ್ಷಣದಲ್ಲಿ ICT. ಆಪ್ಷನ್ ಬಿ ಹೊರೆಯಿಲ್ಲದ ಕಲಿಕೆ. ಆಪ್ಷನ್ ಸಿ ಪ್ರಸಾರದ ಮೂಲಕ ಕಲಿಕೆ. ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ದ ಟೈಟಲ್ ಆಫ್ ಯಶ್ಪಾಲ್ ಕಮಿಟಿ ರಿಪೋರ್ಟ್ ಈಸ್ ಲರ್ನಿಂಗ್ ವಿದೌಟ್ ಬರ್ಡನ್. ಈ ಒಂದು ಯಶ್ಪಾಲ್ ಸಮಿತಿ ವರದಿಯ ಶೀರ್ಷಿಕೆ ಏನಿತ್ತಂದ್ರೆ ಹೊರೆಯಿಲ್ಲದ ಕಲಿಕೆ. So Yashpal committee, it was formed in 1992 under the chairmanship of Professor Yashpal. So the title was Learning Without Burden. The next question is the main government body at the tertiary level of education in India is. ಭಾರತದಲ್ಲಿ ಶಿಕ್ಷಣದ ತೃತೀಯ ಹಂತದ ಪ್ರಮುಖ ಸರ್ಕಾರಿ ಸಂಸ್ಥೆ NCERT, CBSE, UGC, AICTE. The right answer is option C, UGC. University Grant Commission. So UGC, it is a statutory body under Department of Higher Education, Ministry of Education, Government of India. So it was set up in accordance to a UGC Act 1956, and he is charged with coordination, determination and maintenance of standards of higher education in India. So the UGC is having headquarters in New Delhi, and it has 6 regional centers in Pune, Bhopal, Kolkata, Hyderabad, Guwahati and Bangalore. The next question is, according to Muslim system of education, madrasa is supposed to be the center of. ಮುಸ್ಲಿಂ ಶಿಕ್ಷಣ ಪದ್ಧತಿಯ ಪ್ರಕಾರ ಮದರಸಾ ಡ್ಯಾಶ್ ಕೇಂದ್ರವಾಗಿದೆ. ಆಪ್ಷನ್ ಎ ಪ್ರೈಮರಿ ಎಜುಕೇಶನ್. ಆಪ್ಷನ್ ಬಿ ಸೆಕೆಂಡರಿ ಎಜುಕೇಶನ್. ಆಪ್ಷನ್ ಸಿ ಹೈಯರ್ ಎಜುಕೇಶನ್. ಆಪ್ಷನ್ ಡಿ ಟೆಕ್ನಿಕಲ್ ಎಜುಕೇಶನ್. Yes, here the right answer is option C, higher education, unnata shikshana. The next question is, which of the following agencies or institutions set up the accreditation board? ಈ ಕೆಳಗಿನವುಗಳಲ್ಲಿ ಯಾವ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಮಾನ್ಯತಾ ಮಂಡಳಿ ಅಕ್ರಿಡಿಯೇಷನ್ ಬೋರ್ಡ್ ಅನ್ನು ಸ್ಥಾಪಿಸಿದವು? ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಆಪ್ಷನ್ ಬಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. Option C, University Grant Commission. Option D, Ministry of Human Resource Development. Yes, here the right answer is option B, All India Council for Technical Education. So the All India Council for Technical Education is AICTE. It is a statutory body and national level council for technical education under Department of Higher Education. So it was established in 1945. So it was first an advisory body which was given statutory status by Act of Parliament in 1987. So it is responsible for proper planning and coordinated development of technical education. The next question is, Indian education system generally is divided into. ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಕೆಳಗಿನ ಅವಧಿಗಳಾಗಿ ವಿಂಗಡಿಸಲಾಗಿದೆ. So let us move to the answer directly. The right answer is option A, Vedic period education, Buddhist period education, Muslim period education, British period education, post independence period education. ವೈದಿಕ ಕಾಲದ ಶಿಕ್ಷಣ, ಬೌದ್ಧ ಕಾಲದ ಶಿಕ್ಷಣ, ಮುಸ್ಲಿಂ ಕಾಲದ ಶಿಕ್ಷಣ, ಬ್ರಿಟಿಷ್ ಕಾಲದ ಶಿಕ್ಷಣ, ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ. The next question is, the name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ. ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್. ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್.
ಎಸ್ ದಿಸ್ ಕ್ವೆಶನ್ ಇಸ್ ಫಾರ್ ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್. ಸೊ ಈ ಒಂದು ಪ್ರಶ್ನೆಯನ್ನ ನಿಮಗೆ ನೀಡಲಾಗಿದೆ, ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸಬೇಕು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಸೇರಿಕೊಳ್ಳಿ. ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.